ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀಶಾದಿ ದೇವತಾರಂಭಾಂ ಶ್ರೀಮನ್ಮಧ್ವ ಸುಮಧ್ಯಮಾಂ ಸಾಕ್ಷಾನ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಾಯೇಭ ವೈರಿಣೆ ಮಾಧ್ವರಾದ್ಧಾಂತ ವನಚಾರಿಣೆ ವಚೋ ನಖರಿಣೆ ವಾದಿರಾಜ ಕೇಸರಿಣೆ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ. ಅತ್ಯಂತ ದಯಾಲವೇ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಕಿಲ ವಶಂ ವದತಾಮವಾಪ. ಶ್ರೀಮಧ್ವ ಸನ್ಮತ ಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥಮುನಿರಾಟ್ ಮುದ ಮಾತನೋತು. ಅನವಧ್ಯ ಆತ್ಮಚಾರಿತ್ರಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಸರ್ವ ಗುರುಭ್ಯೋ ನಮಃ. ಶಿವರಾತ್ರಿಯ ಈ ಪರಮ ಪವಿತ್ರವಾದ ಪರ್ವ ಸಮಯದಲ್ಲಿ ದೇವೋತ್ತಮರಾದಂತಹ ತತ್ವಾಭಿಮಾನಿಗಳಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂತಹ ಪಾರ್ವತಿ ಮನೋಹರರಾದಂತಹ ರುದ್ರದೇವರ ಹಿರಿಮೆಯನ್ನು ಬೇರೆ ಬೇರೆ ಪುರಾಣಗಳ ಹಿನ್ನೆಲೆಯಲ್ಲಿ ನಾವು ಚಿಂತನೆ ನಡೆಸಿದಾಗ ರುದ್ರದೇವರ 5 ಮುಖಗಳ ಬಗ್ಗೆ ಶಿವಪುರಾಣ ನಮಗೆ ವಿಶೇಷವಾದ ಬೆಳಕನ್ನು ಚೆಲ್ತಾ ಇದೆ. ಧ್ಯೇಯ ಪಂಚಮುಖೋ ರುದ್ರ ಅಂತ ಶ್ರೀಮದ್ ಆಚಾರ್ಯರು ರುದ್ರದೇವರ ಧ್ಯಾನ ಶ್ಲೋಕವನ್ನು ಹೇಳುವಾಗ ಚತುರ್ಭುಜನಾದ ಮತ್ತೆ ಪಂಚರೂಪಿಯಾದ ಪರಮಾತ್ಮನಿಂದ ಅಲ್ಲಿ ಪಂಚಮುಖರಾದಂತಹ ರುದ್ರದೇವರು ಅವತಾರ ಮಾಡಿದ್ದಾರೆ. ಅದು ಬ್ರಹ್ಮದೇವರಿಂದ ರುದ್ರದೇವರು ಹುಟ್ಟಿದ್ದರೂ ಕೂಡ ಅದು ಬ್ರಹ್ಮಾಂತರ್ಯಾಮಿಯಾದ ಪರಮಾತ್ಮನಿಂದಲೇ ಹುಟ್ಟಿದ್ದು. ಅದಕ್ಕೋಸ್ಕರವೇ ಮಹಾನಾರಾಯಣ ಉಪನಿಷತ್ತು ನಾರಾಯಣಾದ್ರುದ್ರೋ ಜಾಯತೆ ಅಂತ ಅಲ್ಲಿ ನೇರವಾಗಿ ಅಂತರ್ಯಾಮಿಯಾದ ಪರಮಾತ್ಮನಿಂದಲೇ ಅಲ್ಲಿ ರುದ್ರದೇವರು ಅವತಾರ ಮಾಡಿದ್ದು ಅಂತ ಹೇಳುವಾಗ ಆ ರುದ್ರದೇವರ 5 ಮುಖಗಳನ್ನು ಅಲ್ಲಿ ವರ್ಣನೆ ಮಾಡಿರ್ತಕ್ಕಂಥದ್ದಾಗಿದೆ. ಅದು ಯಾವ ದಿಕ್ಕಿನ ಮುಖಗಳ ಬಣ್ಣ ಯಾವ್ದ್ಯಾವ್ದು ಇದರ ಬಗ್ಗೆ ಶಿವಪುರಾಣ ಈ ರೀತಿಯಾಗಿ ಹೇಳ್ತಾ ಇತ್ತು. ಅಸ್ಯ ಪೂರ್ವ ಮುಖಂ ಸೌಮ್ಯಂ ಬಾಲಾರ್ಕ ಸದೃಶ ಪ್ರಭಂ ಅಂತ ಹೇಳ್ತಾ ಇದ್ದಾರೆ. 4 ದಿಕ್ಕುಗಳಲ್ಲಿ 4 ಮುಖಗಳಿಂದ ರುದ್ರದೇವರು ಕಂಗೊಳಿಸ್ತಾ ಇದ್ದಾರೆ. 5ನೇ ಮುಖ ಎಲ್ಲಿ? ಇಲ್ಲೇ ಪಕ್ಕದಲ್ಲ ಈ ಪಕ್ಕದಲ್ಲ ಅಂದರೆ ಅದಕ್ಕೆ ಮಧ್ಯಂ ಅಂತ ಮೇಲ್ಗಡೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ 5ನೇ ಮುಖ ಅದು ಮೇಲ್ಗಡೆ ಅಂದರೆ ಮಧ್ಯದಲ್ಲಿ ಇರತಕ್ಕಂಥದ್ದು. 4 ಮುಖಗಳ ಮಧ್ಯದಲ್ಲಿ ಅಂದರೆ ಅದು ಮೇಲ್ಗಡೆ ಮೇಲ್ಮುಖವಾಗಿ ಅದು ಇರತಕ್ಕಂಥದ್ದಾಗಿದೆ. ಅದರಲ್ಲಿ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿರ್ತಕ್ಕಂಥ ರುದ್ರದೇವರ ಮುಖ ಅದು ಸೌಮ್ಯ ರೂಪದಿಂದ ಪಡೆದಿದೆ. ಅದು ಒಳ್ಳೆ ಸೌಮ್ಯತೆಯನ್ನ ಹೊಂದಿರತಕ್ಕಂಥದ್ದಾಗಿ ಆಗ ತಾನೇ ಉದಯಿಸಿದ ಆ ಸೂರ್ಯನ ಹೊಂಬಣ್ಣವನ್ನ ಅದು ಪಡೆದಿರ್ತಕ್ಕಂಥದ್ದಾಗಿದೆ. ಬಾಲಾರ್ಕ ಸದೃಶ ಪ್ರಭಂ ಅಂತ. ಸೂರ್ಯ ಆಗ ತಾನೇ ಉದಯಿಸಿದಾಗ ಅವನ ಹೊಂಬಣ್ಣ ಅದು ಹೇಗೆ ಆಕರ್ಷಕವಾಗಿರುತ್ತೆ, ಅದರಂತೆ ಪೂರ್ವಮುಖವಾಗಿರುವ ರುದ್ರದೇವರ ಆ ಮುಖ ಅದು ಸೌಮ್ಯ ಸ್ವಭಾವವನ್ನು ಒಳಗೊಂಡಿರತಕ್ಕಂಥದ್ದಾಗಿ ಆ ಬಾಲ ಸೂರ್ಯನ ಆ ಸಮಾನವಾದ ಆ ಒಂದು ಕಾಂತಿಯನ್ನ ಅದು ಪಡ್ಕೊಂಡಿದೆ. ತ್ರಿಲೋಚನಾರವಿಂದಾಢ್ಯಂ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ರುದ್ರದೇವರ ವಿಶೇಷತೆ ಅಂತ ಹೇಳಿದರೆ ಅವರ ಎಲ್ಲ ಮುಖಗಳಲ್ಲೂ ಕೂಡ ಲೋಚನತ್ರಯಗಳಿದೆ ಅಂತ ಹೇಳ್ತಾ ಇದೆ. ಯಾವುದೋ ಒಂದು ಮುಖ ಮಾತ್ರವಲ್ಲ, ಅದು ಪ್ರತಿಯೊಂದು ಮುಖಗಳ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತೆ ಮೇಲ್ಮುಖವಾಗಿರುವ ಮಧ್ಯದ ಮುಖ ಈ ಎಲ್ಲ ಮುಖಗಳಲ್ಲೂ ಕೂಡ ಕಾಮನ್ ಆಗಿ ಇರತಕ್ಕಂಥ ಒಂದು ಅಂಶ ಅಂತ ಹೇಳಿದರೆ ಅದು ತ್ರಿಲೋಚನಾರವಿಂದಾಢ್ಯಂ. ಈ ಒಂದು 2 ಕಣ್ಣುಗಳಲ್ಲಿ ಚಂದ್ರ ಸೂರ್ಯರಿದ್ದರೆ ಅಲ್ಲಿ ಹಣೆಯಲ್ಲಿ ಅಗ್ನಿದೇವರಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಆ ರುದ್ರದೇವರ ಆ ಒಂದು ರೀತಿಯಾದ ಶರೀರದಲ್ಲೇ ಅದು ಅಂತರ್ಗತರಾಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದರೆ ರುದ್ರದೇವರ ಉಪಾಸ್ಯ ಮೂರ್ತಿಗಳು 2, ಒಂದು ರಾಮದೇವರು ಮತ್ತೊಂದು ನರಸಿಂಹದೇವರು. ನರಸಿಂಹದೇವರು ತ್ರಿನೇತ್ರರು ಅಂತ ನಮಗೆ ಜಗತ್ತಿನಲ್ಲೆಲ್ಲ ಪ್ರಸಿದ್ಧವಾಗಿದೆ. ಜ್ವಾಲಾ ನೇತ್ರಂ ತ್ರಿನೇತ್ರಂ ಅಂತ ಹೇಳುವಾಗ ಜ್ವಲದನಲ ನಿಭಂ ಚಂದ್ರ ಸೂರ್ಯಾಗ್ನಿ ನೇತ್ರಂ ಅಂತ
ನರಸಿಂಹದೇವರ ಏನು 3 ಕಣ್ಣುಗಳು ಅದರಂತೆ ರುದ್ರದೇವರು ಕೂಡ ಅವರು ನರಸಿಂಹದೇವರ ಉಪಾಸಕರು. ರುದ್ರಾಂತರ್ಯಾಮಿಯಾದ ನರಸಿಂಹದೇವರ ಚಿಂತನೆಯನ್ನೇ ನಾವು ನಡೆಸಬೇಕು ಅಂತ ಶಾಸ್ತ್ರ ಹೇಳೋಣದರಿಂದ ಆ ನರಸಿಂಹದೇವರ ನಿರಂತರ ಉಪಾಸನೆಯಿಂದ ಅವರಿಗೆ ರುದ್ರದೇವರಿಗೂ ಕೂಡ ತ್ರಿಲೋಚನ ಮತ್ತೆ ಅರವಿಂದಾಢ್ಯಂ ಅರಳಿದ ಕಮಲದಂತೆ ಸುಂದರವಾಗಿರತಕ್ಕಂಥ ಮುಖ, ಜೊತೆಗೆ ಬಾಲಿಯೆಂದು ಕೃತಶೇಖರಂ ಮತ್ತೆ ಚಂದ್ರನ ದಿವ್ಯವಾದಂತಹ ಆ ಒಂದು ಹೊಂಬಣ್ಣವು ಕೂಡ ಅವರಲ್ಲಿ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಬಾಲಚಂದ್ರನಮ್ಮ ತಮ್ಮ ತುರುವಿನಲ್ಲಿ ರುದ್ರದೇವರು ಇಟ್ಕೊಂಡಿದ್ದಾರೆ. ವಿಷಪಾನ ಮಾಡಿದಾಗ ತುಂಬಾ ತಲೆನೋವಾದಂತಹ ಸಂದರ್ಭದಲ್ಲಿ ಸ್ವಲ್ಪ ತಲೆಗೆ ತಂಪಾಗಬೇಕು ಅಂತ ಚಂದ್ರನನ್ನ ಅಲ್ಲಿ ಧಾರಣೆ ಮಾಡಿದ್ದಾರೆ. ಆದ್ದರಿಂದ ಚಂದ್ರಶೇಖರ ಅಂತೆ ಬಾಲಿಯೆಂದು ಕೃತಶೇಖರಂ ಅಂತ ಚಂದ್ರಶೇಖರನಾದ ಚಂದ್ರಭೂಷಣನಾದ ಆ ರುದ್ರದೇವರು ಅಂತ ಇದು ಪೂರ್ವಮುಖದಲ್ಲಿರುವ ಸೌಮ್ಯ ರೂಪದಿಂದಿರುವ ಆ ರುದ್ರದೇವರ ಆ ಒಂದು ಸೂರ್ಯನಂತೆ ಆ ಹೊಂಬಣ್ಣವನ್ನು ಹೊಂದಿರತಕ್ಕಂಥ. ಇನ್ನು ದಕ್ಷಿಣಂ ನೀಲಜೀಮೂತ ಸಮಾನಂ ಚಂದ್ರ ವಿಭೂಷಿತಂ, ದಕ್ಷಿಣ ದಿಕ್ಕಿನಲ್ಲಿ ಇರ್ತಕ್ಕಂಥ ರುದ್ರದೇವರ ಮುಖ ಅದು ಸ್ವಲ್ಪ ತುಸು ಕಪ್ಪಾದ, ಜೀಮೂತ ಅಂದರೆ ಮೋಡ, ಮೋಡದಂತೆ ಕಪ್ಪಾದ ಆ ಬಣ್ಣವನ್ನು ಅವರು ಪಡೆದಿದ್ದಾರೆ. ಅಂದರೆ ಶ್ಯಾಮವರ್ಣ ಅಂತ ಅದನ್ನೇ ಶ್ರೀಮದ್ ಆಚಾರ್ಯರು ಕೂಡ ಅಲ್ಲಿ ಶ್ಯಾಮವರ್ಣ ಅಂತ ತಂತ್ರಸಾರದಲ್ಲಿ ಹೇಳಿದ್ದೇನಿದೆ. ಅದು ದಕ್ಷಿಣ ದಿಕ್ಕಿನಲ್ಲಿ ಆ ಮುಖ ಮಾಡಿ ನಿಂತಿರುವ ರುದ್ರದೇವರ ಆ ರೀತಿಯಾದ ಮುಖ, ಅದು ಸ್ವಲ್ಪ ಕಪ್ಪಾದ ಆ ಒಂದು ಚಂದ್ರನ ಹೊತ್ತ ಮತ್ತೆ ನೀಲ ಜೀಮೂತದಂತೆ ಅಂದರೆ ಕಪ್ಪಾದ ಮೋಡದಂತೆ ಆ ಬಣ್ಣವನ್ನ ಆ ರುದ್ರದೇವರ ದಕ್ಷಿಣ ಮುಖ ಅದು ಪಡೆದಿರತಕ್ಕಂತಹದ್ದಾಗಿದೆ. ವಕ್ರ ಭ್ರುಕುಟಿಲಂ ಘೋರಂ ವೃತ್ತ ರಕ್ತ ವೃತ್ತ ತ್ರಿಲೋಚನಂ, ಈ ದಕ್ಷಿಣ ದಿಕ್ಕಿಗೆ ಆ ಮುಖ ಮಾಡಿ ನಿಂತ್ಕೊಂಡಿರುವ ರುದ್ರದೇವರ ಆ ದಿವ್ಯವಾದಂತಹ ಏನೊಂದು ವದನ ಇದೆಯಲ್ಲ ಅದು ಭ್ರುಕುಟಿ ಘೋರಂ, ಸ್ವಲ್ಪ ಕೋಪಗೊಂಡಿರ್ತಕ್ಕಂಥ ರೀತಿಯಲ್ಲಿದೆ. ಯಾಕೆ ಅಂತ ಹೇಳಿದರೆ ದಕ್ಷಿಣ ದಿಕ್ಕು ಅಂತ ಹೇಳಿದರೆ ಅದು ಆ ಲಯವನ್ನು ಮಾಡತಕ್ಕಂತಹ ಯಮ, ಅನಂತರದಲ್ಲಿ ಯಮನಿಗೂ ಕೂಡ ಲಯವನ್ನ ಉಂಟು ಮಾಡತಕ್ಕಂತಹ ರುದ್ರದೇವರು ಆ ಲಯವನ್ನು ಗೊಳಿಸುವಾಗ ಅವರು ಸ್ವಲ್ಪ ವಕ್ರ ಭ್ರುಕುಟಿಲಂ ಘೋರಂ, ಸ್ವಲ್ಪ ಹುಬ್ಬುಗಂಟು ಹಾಕಿಟ್ಕೊಂಡು ಆ ಕೋಪದ ರೀತಿಯಲ್ಲಿ ಇರತಕ್ಕಂತಹ ಮುಖ, ಮತ್ತೆ ರಕ್ತ ವೃತ್ತ ತ್ರಿಲೋಚನಂ, ಹಾಗೆ ಕಣ್ಣುಗಳು ಕೂಡ ಅದು ಕೆಂಪಾಗಿ ಬಿಟ್ಟಿವೆ, ಉರುಟಾದ ಗುಂಡುಗುಂಡಕ್ಕೆ ಇರತಕ್ಕಂತಹ 3 ಕಣ್ಣುಗಳು ಅದು ಜಗತ್ತನ್ನೆಲ್ಲ ಲಯಗೊಳಿಸುವಾಗ ಆ ರುದ್ರದೇವರು ಸ್ವಲ್ಪ ಹುಬ್ಬು ಗಂಟಾಕಿ ಕೋಪದಿಂದ ಅವರು ಇರುವಂತೆ ಇದ್ದಾರೆ. ಅದು ದಕ್ಷಿಣ ದಿಕ್ಕಿನಲ್ಲಿರುವ ರುದ್ರದೇವರ ಮುಖ. ಉತ್ತರಂ ವಿದ್ರುಮ ಪ್ರಖ್ಯಂ ನೀಲಾರ್ಕಕ ವಿಭೂಷಿತಂ, ಅನಂತರದಲ್ಲಿ ಉತ್ತರ ದಿಕ್ಕಿನಲ್ಲಿ ಇರತಕ್ಕಂತಹ ರುದ್ರದೇವರ ಮುಖ ಅದು ವಿಶೇಷವಾಗಿ ವಿದ್ರುಮ ಅಂತ ಹೇಳಿದರೆ ಅದು ಆ ವಿದ್ರುಮ ಪ್ರಖ್ಯಂ ನೀಲಾರ್ಕಕ ವಿಭೂಷಿತಂ ಅಂತ ಹೇಳಿ ಆ ವಿದ್ರುಮ ಅಂತ ಹೇಳಿದರೆ ಸ್ವಲ್ಪ ಕೆಂಪಾಗಿರ್ತಕ್ಕಂತಹ ಮೈಬಣ್ಣವನ್ನ ಅದು ಪಡೆದಿರ್ತಕ್ಕಂತಹ ಮುಖವಾಗಿದೆ. ಸವಿಲಾಸಂ ತ್ರಿನಯನಂ ಚಂದ್ರಾಭರಣ ಶೇಖರಂ, ಮತ್ತೆ ಒಳ್ಳೆ ಲಾಸ್ಯದಿಂದ ಕೂಡಿರತಕ್ಕಂತಹ ಮತ್ತೆ 3 ಕಣ್ಣುಗಳ ಎಲ್ಲ ಮುಖದಲ್ಲೂ ಕೂಡ ಅದು ಎದ್ದು ಕಾಣುವಂತಹದ್ದು. ಮತ್ತೆ ಚಂದ್ರಾಭರಣ ಶೇಖರಂ, ಚಂದ್ರನನ್ನು ಕೂಡ ತಮ್ಮ ತಲೆ ಮೇಲೆ ಅವರು ಇರಿಸಿಕೊಂಡಿದ್ದಾರೆ. ಆದ್ದರಿಂದ ಆ ರೀತಿಯಾದಂತಹ ಮುಖ. ಪಶ್ಚಿಮಂ ಪೂರ್ಣ ಚಂದ್ರಾಭಂ, ಆನಂತರದಲ್ಲಿ ಪಶ್ಚಿಮ ದಿಕ್ಕಿಗೆ ಇರುವ ರುದ್ರದೇವರ ಮುಖ ಏನಿದೆ ಅದು ಪೂರ್ಣಚಂದ್ರನಂತೆ ಕಂಗೊಳಿಸ್ತಕ್ಕಂತಹದ್ದಾಗಿದೆ. ಅದು ಕೂಡ 3 ಕಣ್ಣುಗಳನ್ನ ಒಳಗೊಂಡಿದೆ. ಚಂದ್ರಲೇಖಾಧರಂ, ಚಂದ್ರನ ಒಂದು ಗೆರೆ ಆ ರೀತಿಯಾದ ಆ ಒಂದು ಚಂದ್ರನನ್ನ ತಲೆ ಮೇಲೆ ಧರಿಸಿಕೊಂಡು ಸೌಮ್ಯಾಕಾರವಾಗಿರುವ ಆ ಪಶ್ಚಿಮ ದಿಕ್ಕಿನ ಕಡೆಗೆ ಇರುವ ರುದ್ರದೇವರ ಮುಖ. ಮತ್ತೆ ಮಂದಸ್ಮಿತ ಮನೋಹರಂ, ಮುಗುಳನಗೆಯಿಂದ ನೋಡುಗರಿಗೆಲ್ಲ ಆನಂದವನ್ನು ಉಂಟು ಮಾಡುವ ರೀತಿಯಲ್ಲಿ ಪಶ್ಚಿಮ ದಿಕ್ಕಿನ ಕಡೆಗೆ ಇರತಕ್ಕಂತಹ ಆ ರುದ್ರದೇವರ ಒಂದು ಮುಖ. ಮತ್ತೆ ಪಂಚಮಂ ಸ್ಫಟಿಕ ಪ್ರಖ್ಯಂ, 5ನೇದಾಗಿ ಮಧ್ಯದಲ್ಲಿ ಈ 4 ಕಡೆಗೆ 4 ದಿಕ್ಕಿನ 4 ಮುಖಗಳಾದರೆ ಆ ಮಧ್ಯದಲ್ಲಿ ಇರತಕ್ಕಂತಹದ್ದೇ 5ನೆಯ ರುದ್ರದೇವರ ಮುಖ ಇದು ಸ್ಫಟಿಕದಂತೆ ಒಳ್ಳೆ ಬಿಳಿಯಾಗಿರ್ತಕ್ಕಂತಹ ಆ ಶುಭ್ರವಾದ ಬಣ್ಣವನ್ನ ಪಡೆದಿದೆ. ಚಂದ್ರ ರೇಖಾ ಸಮುಜ್ವಲಂ, ಅಷ್ಟೇ ಅಲ್ಲದೇನೆ ಆ ಚಂದ್ರನನ್ನ ಎಲ್ಲ ಕಡೆಯಲ್ಲೂ ಕೂಡ ಅವರು ಧಾರಣೆ ಮಾಡಿದ್ದಾರೆ. ಜೊತೆಗೆ ಅತೀವ ಸೌಮ್ಯಂ ಉತ್ಫುಲ್ಲ ಲೋಚನ ತ್ರಿತಯೋಜ್ವಲಂ, ಸೌಮ್ಯ ಗುಣದಿಂದ ಕೂಡಿರ್ತಕ್ಕಂತಹದ್ದಾಗಿದೆ. ಅರಳಿದ ಕಣ್ಣುಗಳಿಂದ 3 ಕೂಡ ಅವರ ಕಣ್ಣುಗಳು ಇರ್ತಕ್ಕಂತಹದ್ದಾಗಿದೆ. ಆದರೆ 3ನೇ ಕಣ್ಣು ಯಾವಾಗಲೂ ಅರಳಿರೋದಿಲ್ಲ. ಅದು ಪ್ರಳಯ ಕಾಲ ಬಂದಾಗ, ಕೋಪ ಬಂದಾಗ 3ನೇ ಕಣ್ಣು ತೆರೆದುಕೊಳ್ಳುತ್ತೆ. ಆವಾಗಲೇ ಮನ್ಮಥ ಮುಂತಾದವರೆಲ್ಲ ಸುಟ್ಟು ಬೂದಿಯಾಗಿರ್ತಕ್ಕಂಥ. ಉಳಿದ 2 ಕಣ್ಣುಗಳೇನಿದೆಯಲ್ಲ ಉತ್ಫುಲ್ಲ ಲೋಚನಂ,
ಅರಳಿದ ತಾವರೆಯಂತೆ ಆ ಸುಂದರವಾದ ಅರಳಿದ ಕಣ್ಣುಗಳಿಂದ ಅಲ್ಲಿ ಶೋಭಿಸ್ತಕ್ಕಂತಹ ಆ ಮಹಾರುದ್ರ ದೇವರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ತಂತ್ರಸಾರ, ಆಮೇಲೆ ಶಿವಪುರಾಣ, ಆಮೇಲೆ ದೇವಿ ಭಾಗವತ ಪುರಾಣ, ಇವುಗಳಲ್ಲೆಲ್ಲ ಆ ರುದ್ರದೇವರ ಈ 5 ಮುಖಗಳನ್ನೇ ಸ್ವಲ್ಪ ಭಿನ್ನ ಭಿನ್ನವಾಗಿ ಅದಕ್ಕೆ ಹತ್ತಿರದ ಆ ಬಣ್ಣಗಳನ್ನ ಆ ರೀತಿಯಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ತಂತ್ರಸಾರದಲ್ಲಿ ಹೇಳುವಾಗ ಶ್ರೀಮದ್ ಆಚಾರ್ಯರು ವಿದ್ಯುತ್ತಿನಂತೆ ಅಂತ ಪೂರ್ವ ದಿಕ್ಕಿನಲ್ಲಿರುವ ರುದ್ರದೇವರ ಮುಖವನ್ನು ವರ್ಣನೆ ಮಾಡಿದ್ದಾರೆ. ಶಿವಪುರಾಣದಲ್ಲಿ ಬಾಲಾರ್ಕನಂತೆ, ಅಂದರೆ ಆಗ ತಾನು ಉದಯಿಸಿದ ಸೂರ್ಯನ ಕೊಂಬಣ್ಣ ಅಂತ. ದೇವಿ ಪುರಾಣ ಹೇಳ್ತಾ ಇದೆ ಅದು ರಕ್ತವರ್ಣ, ಎಲ್ಲ ಒಂದೇ ಆಗೋಯ್ತು. ಆದ್ದರಿಂದ ಬಾಲಾರ್ಕ ಅಂದರು, ರಕ್ತವರ್ಣ ಅಂದರು, ವಿದ್ಯುತ್ತು ಅಂದರು ಕೂಡ ಅದೆಲ್ಲ ಅದೇ ರೀತಿಯಾದ ಬೇರೆ ಬೇರೆ ಶಬ್ದಗಳಿಂದ ರುದ್ರದೇವರ ಪೂರ್ವ ಮುಖವನ್ನು ವರ್ಣನೆ ಮಾಡಿದ್ದಾರೆ. ಮತ್ತೆ ಪಶ್ಚಿಮದಲ್ಲಿ ಶುಭ್ರ ಅಂತ ವರ್ಣನೆ ಮಾಡ್ತಾರೆ ಆಚಾರ್ಯರು. ಯಾಕೆ ಅಂದರೆ ಅಲ್ಲಿ ಶುಭ್ರ ವರ್ಣ ಅಂತ ತಂತ್ರಸಾರದಲ್ಲಿ ಪ್ರಯೋಗ ಮಾಡ್ತಾರೆ. ಮತ್ತೆ ಶಿವಪುರಾಣದಲ್ಲಿ ಪೂರ್ಣಚಂದ್ರನಂತೆ ಅಂತ ಹೇಳ್ತಾರೆ. ಪೂರ್ಣಚಂದ್ರನು ಕೂಡ ಭಾರಿ ಶುಭ್ರ, ಆದ್ರಿಂದ ಅದೇ ಅರ್ಥ ಬರುತ್ತೆ. ಮತ್ತೆ ದೇವಿ ಪುರಾಣದಲ್ಲಿ ಶುಕ್ಲ ಅಂತ ಹೇಳ್ತಾರೆ. ರುದ್ರದೇವರ ಪಶ್ಚಿಮ ಮುಖ ಶುಕ್ಲವರ್ಣ ಅಂದರೆ ಶುಕ್ಲ ಅಂದ್ರು ಬಿಳಿ, ಪೂರ್ಣಚಂದ್ರ ಅಂದ್ರು ಬಿಳಿಯೇ, ಇನ್ನು ಶುಭ್ರ ಅಂದ್ರು ಮತ್ತೆ ಬಿಳಿ ಅಂತಲೇ ಮತ್ತೇನು ಹೇಳಬೇಕಾಗಿದೆ. ಇನ್ನು ದಕ್ಷಿಣದಲ್ಲಿ ಇರತಕ್ಕಂಥದ್ದನ್ನು ಅಸಿತ ಅಂತ ಆಚಾರ್ಯ ಹೇಳ್ತಾರೆ. ದೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮ ವಿದ್ಯುತ್ ಶುಭ್ರ ಅಸಿತ, ಅಸಿತ ಅಂತಲೇ ಬಳಸ್ತಾರೆ. ಅಸಿತ ಅಂತ ಹೇಳಿದರೆ ಅದು ಏನಪ್ಪ ಅಂತ ಹೇಳಿದರೆ ಕಪ್ಪು ಅಂತಲೇ ಅರ್ಥ. ಆ ದೃಷ್ಟಿಯಿಂದ ನೀಲ ಅಂತ ಶಿವಪುರಾಣ ಹೇಳುತ್ತೆ. ಆಮೇಲೆ ದೇವಿ ಪುರಾಣ ಕೃಷ್ಣವರ್ಣದವನು ಅಂತಲ್ಲಿ ಹೇಳ್ತಾರೆ. ಅಲ್ಲಿಗೆ ಅವೆಲ್ಲ ಏಕಾರ್ಥಕವಾಗಿದೆ. ಇನ್ನು ಉತ್ತರದಲ್ಲಿರ್ತಕ್ಕಂಥದ್ದು ರಜಸ್ಸು ಅಂತ ಹೇಳಿದರೆ ಧೂಳಿನಂತೆ, ವಿದ್ರುಮ ಅಂತ ಹೇಳಿದರೆ ಅದು ಕೂಡ ಆ ಥರದ ಒಂದು ಹೊಂಬಣ್ಣ, ಪೀತಕ ಅಂದ್ರೆ ಸ್ವಲ್ಪ ಹಳದಿ ಬಣ್ಣ ಅಂತ ಆ ರೀತಿಯಾದ ಅಂಶವನ್ನು ಹೇಳ್ತಾರೆ. ಇನ್ನು ಮಧ್ಯದಲ್ಲಿರ್ತಕ್ಕಂಥ 5ನೇ ಮುಖ ಏನಿದೆ ಶ್ಯಾಮಂ ಅಂತ ಹೇಳ್ತಾರೆ. ಸ್ವಲ್ಪ ಶ್ಯಾಮವರ್ಣದಿಂದ ಕೂಡಿರ್ತಕ್ಕಂಥದ್ದು, ಅದನ್ನೇ ಸ್ಫಟಿಕ ಅಂತ ಕೂಡ ಅಲ್ಲಿ ಹೇಳ್ತಾರೆ. ಆದ್ರಿಂದ ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಟಕ ಶ್ರೀಜಟಂ ಅಂತ ಹೇಳುವಾಗ ಆ ಸ್ಫಟಿಕ ಅಂದರೆ ಅದು ಎಲ್ಲ ಬಣ್ಣಗಳು ಕೂಡ ಅದರಲ್ಲಿ ಪ್ರತಿಫಲಿತ ಆಗ್ತಾ ಇರುತ್ತೆ. ಆ ರೀತಿಯಾಗಿರ್ತಕ್ಕಂಥದ್ದು ಸರ್ವವರ್ಣಗಳಿಂದ ಅಲ್ಲಿ ಕೂಡಿರ್ತಕ್ಕಂಥದ್ದು ಅಂತ ಹೇಳಿ ಆ ಒಟ್ಟಿನಲ್ಲಿ ರುದ್ರದೇವರ ಬಗೆಬಗೆಯಾದ ಆ ಮುಖ ವರ್ಣ, ಅದರ ಜೊತೆಗೆ ಅವರ ಅದ್ಭುತವಾದಂತಹ ವ್ಯಕ್ತಿತ್ವ, ಈ ರೀತಿಯಾಗಿ ಪಂಚಮುಖರಾದ ಆ ಮಹಾರುದ್ರ ದೇವರು ನಮಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬತಕ್ಕಂಥ ಪಂಚ ವಿಷಯಗಳ ಅನುಭವಕ್ಕೆ ಕಾರಣರಾಗಿದ್ದಾರೆ. ನಮಗೆಲ್ಲ ಬೇರೆ ಬೇರೆ ರೀತಿಯಾದ ಸುಖಗಳು, ಆ ಭೋಗಗಳು ಬೇಕು ಅಂದರೆ ಅದು ಯಾರಿಗೆ ಮೊರೆ ಹೋಗಬೇಕು ಅಂದರೆ ಅದು ರುದ್ರದೇವರಿಗೆ ಮೊರೆ ಹೋಗಬೇಕು. ಅದಕ್ಕೋಸ್ಕರವೇ ನೋಡಿ ದೇವತೆಗಳು ಕೂಡ ಅಮೃತವನ್ನ ಕುಡಿಯಬೇಕು ಅಂತ ಅವರು ಸಮುದ್ರ ಮಥನ ಮಾಡಿದಾಗ ಆ ಅಮೃತ ಕುಡಿಯಬೇಕಾದರೆ ಮುಂಚಿತವಾಗಿ ವಿಷ ಬಂದ್ಬಿಡ್ತಾರೆ. ಆ ವಿಷವನ್ನು ಯಾರು ಕುಡಿಯಬೇಕು? ಆ ಸಮಯದಲ್ಲಿ ವಾಯುದೇವರು ಅಲ್ಲಿದ್ದರು, ಪರಮಾತ್ಮ ತಾನೇ ಅಲ್ಲಿದ್ದ. ಆ ಸಮಯದಲ್ಲಿ ಭಗವಂತ ಅಜಿತನಾಮಕನಾದ ಪರಮಾತ್ಮನೇ ಆ ಎಲ್ಲ ವಿಷವನ್ನು ಪಾನ ಮಾಡಬಹುದಾಗಿತ್ತು. ಆದರೆ ಭಗವಂತ ಯೋಚನೆ ಮಾಡಿದ, ನನಗೆ ಕೀರ್ತಿ ಬೇಕಾಗಿಲ್ಲ, ಈ ಸಮಯದಲ್ಲಿ ರುದ್ರದೇವರಿಗೆ ಕೀರ್ತಿಯನ್ನು ಕೊಡಬೇಕು ಅಂತ ಪರಮಾತ್ಮನ ಅಪೇಕ್ಷೆಯಾಗಿತ್ತು. ಆ ಸಮಯದಲ್ಲಿ ಭಗವಂತ ರುದ್ರದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾನೆ. ರುದ್ರದೇವರೇ, ಈ ವಿಷಪಾನ ಮಾಡಿ ಎಲ್ಲ ದೇವತೆಗಳಿಗೆ ಅಮೃತವನ್ನು ಉಣ್ಣುವ ಭಾಗ್ಯವನ್ನು ನೀವು ಕೊಡಿ. ಆ ದೇವತೆಗಳ ಅಮೃತ ಕುಡಿಯಬೇಕಾದರೆ ವಿಷ ಎಲ್ಲ ಮೊದಲು ಹೋಗಬೇಕು, ಆ ವಿಷಪಾನ ನೀವು ಮಾಡಿ ಅಂತ ಹೇಳಿದಾಗ ಆ ಸಮಯದಲ್ಲಿ ಮಹಾರುದ್ರ ದೇವರು ಆ ವಿಷವನ್ನು ಪಾನ ಮಾಡುವ ಸಮಯದಲ್ಲಿ ಅಲ್ಲಿದ್ದ ಎಲ್ಲ ದೇವತೆಗಳಿಗೆ, ದೈತ್ಯರಿಗೆ ಮತ್ತೆ ಪಾರ್ವತೀ ದೇವಿಯನ್ನು ಕೂಡ ಕುರಿತು ರುದ್ರದೇವರು ಹೇಳ್ತಾ ಇದ್ದಾರೆ, ಈ ಎಲ್ಲ ದೇವತೆಗಳು ಅವರು ಅಮೃತವನ್ನ ಪಾನ ಮಾಡಲಿಕ್ಕೋಸ್ಕರವಾಗಿ ನಾನು ವಿಷವನ್ನ ಪಾನ ಮಾಡ್ತಾ ಇದ್ದೇನೆ. ನಾವು ನಮಗೋಸ್ಕರ ಕಷ್ಟ ಆದರೆ, ನಮ್ಮವರಿಗೆ ಏನಾದರೂ ದುಃಖಗಳು ಕಷ್ಟಗಳು ಬಂದರೆ ಆ ಕಷ್ಟ ಪರಿಹಾರ ಮಾಡಕ್ಕೆ ನಾವು ಧಾವಿಸಿ ಮುಂದೆ ಬರ್ತೇವೆ. ಈ ಸ್ವಾರ್ಥದಿಂದ ನಮಗೆ ನಮ್ಮವರಿಗೆ ಕಷ್ಟ ಬರಬಾರದು ಅಂತ ನಾವು ಮಾಡುವ ಆ ಪ್ರಯತ್ನಗಳೇನಿದೆಯಲ್ಲ ಅದೆಲ್ಲ ತಾಪ ಅಂತ ಅದನ್ನು ಕರೀತಾರೆ. ಯಾಕೆ ಅಂದರೆ ಅವನ ಹೆಂಡತಿ ಮಕ್ಕಳಿಗೆ ದುಃಖ ಪಡ್ತಾನೆ ಅಂದರೆ ಶ್ರಮ ಪಡಲಿ, ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಅದು ವೈಯಕ್ತಿಕ ಅಂತ ಆಗಿಬಿಡತ್ತೆ. ಆದರೆ ರುದ್ರದೇವರು ಹೇಳ್ತಾ ಇದ್ದಾರೆ, ಈ ಜಗತ್ತನ್ನೇ ಸುಟ್ಟು ಬಿಡುವಂತಹ ಈ ಒಂದು ವಿಷ ಹೊರಹೊಮ್ಮಿ ಬರ್ತಾ ಇದೆ. ಆ ಕಾಲಕೂಟ ವಿಷದಿಂದ ಜಗತ್ತಿಗೆ ಭಾರಿ ದೊಡ್ಡ ಹಾನಿಯಾಗತಕ್ಕಂತಹ ಪ್ರಸಂಗ ಇದೆ. ಈಗಾಗಲೇ ಆ ವಿಷದ ಆ ಗಾಳಿಗೆ ಎಲ್ಲ ದೇವದಾನವರು ಮೂರ್ಛಿತರಾಗಿ ಬಿಡ್ತಾ ಇದ್ದಾರೆ. ಇವರಿಗೆಲ್ಲ ಒಳಿತಾಗಬೇಕು ಅಂತ ಆದರೆ ನಾನು ಈ ವಿಷಪಾನವನ್ನು ಮಾಡಬೇಕು. ದೇವತೆಗಳಿಗೆ ಒಳ್ಳೆಯದಾಗಲಿ,
ಇತರರಿಗೆ ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರ ನಾನು ಕಷ್ಟಪಡ್ತೇನೆ, ಶ್ರಮಪಟ್ಟು ಆ ವಿಷವನ್ನು ಪಾನ ಮಾಡ್ತಾ ಇದ್ದೇನೆ. ಆದ್ದರಿಂದ ಈ ವಿಷಪಾನ ಎಂಬತಕ್ಕಂಥದ್ದೇನಿದೆ ಅದು ರುದ್ರದೇವರು ಮಾಡಿದ ಒಂದು ದೊಡ್ಡ ತಪಸ್ಸು ಅಂತ ಭಾಗವತ ಹೇಳುತ್ತಾ. ಯಾಕೆ ಅಂತ ಹೇಳಿದರೆ ತಪಸ್ಸಿಗೂ ತಾಪಕ್ಕೂ ಇರುವ ಒಂದು ವ್ಯತ್ಯಾಸ ಏನಪ್ಪಾ ಅಂದರೆ, ನನಗೋಸ್ಕರ ನಾನು ಕಷ್ಟಪಟ್ಟರೆ ಅದು ಬರೀ ತಾಪ, ಆದರೆ ಇನ್ನೊಬ್ಬರಿಗೋಸ್ಕರ ನಾವು ಕಷ್ಟಪಟ್ಟಾಗ ಅದು ತಾಪ ಆಗೋದಿಲ್ಲ, ಅದು ತಪಸ್ಸು ಅಂತ ಕರೆಸ್ಕೊಳ್ಳುತ್ತೆ. ಯಾಕಪ್ಪ ಅಂತ ಹೇಳಿದರೆ ಅದು ಇತರರಿಗೆ ಒಳ್ಳೆಯದಾಗಲಿ ಇರತಕ್ಕಂಥ ಉದ್ದೇಶದಿಂದ ನಾವು ವಿಶೇಷವಾಗಿ ಆ ರೀತಿಯಾದ ಪ್ರಯತ್ನ ಮಾಡಿದರೆ ಅದು ತಪಸ್ಸು ಅಂತ ಅನಿಸ್ಕೊಳ್ಳುತ್ತೆ. ಆ ಹಿನ್ನೆಲೆಯಲ್ಲಿ ಈ ಎಲ್ಲ ದೇವತೆಗಳಿಗೆ ಒಳಿತಾಗಲಿ ಅಂತ ನಾನು ವಿಷವನ್ನು ಪಾನ ಮಾಡ್ತೇನೆ ಅಂತ ಆ ವಿಷವನ್ನು ಕುಡಿದು ಅವರು ನೀಲಕಂಠ, ನೀಲಲೋಹಿತ ಅಂತ ಆ ರೀತಿಯಾಗಿ ಅವರು ಪ್ರಖ್ಯಾತರಾಗಿದ್ದಾರೆ. ಆ ಸಮಯದಲ್ಲಿ ಆ ವಿಷದಿಂದ ಅವರಿಗೆ ತುಂಬ ತಲೆಭಾರ ಆಗೋಯ್ತು. ತಲೆನೋವು ವಿಷದಿಂದ ತಲೆನೋವು ಉಂಟಾದಾಗ ಆ ಸಮಯದಲ್ಲಿ ಅವರು ಗಂಗೆಯನ್ನು ತಲೆ ಮೇಲೆ ಧಾರಣೆ ಮಾಡಿ ಗಂಗಾಧರರಾಗಿಬಿಟ್ಟು. ಯಾಕೆ ಎಂದರೆ ತುಂಬ ತಲೆನೋವಾದಾಗ ಕಣ್ಣನೆ ಪಟ್ಟೆಯನ್ನು ತಲೆ ಮೇಲೆ ನಾವು ಹಾಕ್ಕೊಳ್ತೇವೆ ಹಣೆ ಮೇಲೆ, ಅದರಂತೆ ಗಂಗಾಧರರಾಗಿದ್ದಾರೆ. ಮತ್ತೆ ಚಂದ್ರ ವಿಭೂಷಿತರಾಗಿದ್ದಾರೆ. ಕೊನೆಗೆ ಎಲ್ಲೆಲ್ಲಿ ನನ್ನ ದಿವ್ಯವಾದ ಸನ್ನಿಧಾನ ಇದೆ ಅಲ್ಲಿ ಧಾರಾತೀರ್ಥ ಇಡಿ ಅಂತ ರುದ್ರದೇವರು ಹೇಳಿಬಿಟ್ಟಿದ್ದಾರೆ. ಯಾಕೆ ಅಂದರೆ ಅವರ ತಲೆ ಮೇಲೆ ಆ ನೀರು ಆ ತೂತು ತಂಬಿಗೆಯಿಂದ ಅದು ತೊಟ್ಟಿಕ್ತಾ ಇರಬೇಕು. ಧಾರಾತೀರ್ಥ ನಿರಂತರವಾಗಿ ಆ ಧಾರಾತೀರ್ಥ ಅದು ರುದ್ರದೇವರಿಗೆ ಅದು ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಕೊನೆಗೆ ಅವರು ರಾಮನಾಮವನ್ನು ಕೂಡ ನಿರಂತರ ಸ್ಮರಣೆ ಮಾಡ್ತಾ ಆ ಮೂಲಕವಾಗಿ ತಮ್ಮ ತಲೆನೋವನ್ನು ಅವರು ಪರಿಹರಿಸ್ಕೊಂಡ್ಬಿಟ್ಟಿದ್ದಾರೆ. ಆ ದೃಷ್ಟಿಯಿಂದಲೇ ಆ ಎಲ್ಲರಿಗೆ ಸುಖಭೋಗಗಳನ್ನು ಕೊಡ್ತಕ್ಕಂಥವರು. ಅದಕ್ಕೆ ರುದ್ರದೇವರೇ ಮಾರ್ಕಾಂಡೇಯರಿಗೆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಅಹಂ ಭೋಗ ಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನಃ ಅಂತ ಹೇಳ್ತಾ ಇದ್ದಾರೆ. ಮಾರ್ಕಾಂಡೇಯರಿಗೆ ಭಾರೀ ಅಪಮೃತ್ಯು ಬಂದಾಗ ಆ ಸಮಯದಲ್ಲಿ ರುದ್ರದೇವರ ದಿವ್ಯ ಸ್ಮರಣೆ ಮಾಡ್ತಾ ಮೃತ್ಯುಂಜಯರಾದ ರುದ್ರದೇವರ ಸನ್ನಿಧಾನ ಇರುವ ಶಿವಲಿಂಗವನ್ನೇ ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಂಡ್ಬಿಟ್ರು. ಅವಾಗ ಯಮದೇವರು ಬರ್ತಾರೆ, ಪಾಶವನ್ನು ಹಾಕ್ತಾರೆ. ಮಾರ್ಕಾಂಡೇಯರನ್ನು ಎಳೆದೊಯ್ಯಬೇಕು ಅಂತ ಹೊರಟಾದಾಗ ಆ ಸಮಯದಲ್ಲಿ ರುದ್ರದೇವರು ಹೇಳ್ತಾ ಇದ್ದಾರೆ, ಈ ಮಾರ್ಕಾಂಡೇಯರು ನನ್ನ ಭಕ್ತರಾಗಿದ್ದಾರೆ. ನನ್ನ ಭಕ್ತರು ಯಾರಿದ್ದಾರೆ ಅವರಿಗೆ ನಾನು ಆಯುಸ್ಸನ್ನು ದೀರ್ಘಾಯುಸ್ಸನ್ನು ಕೊಡ್ತೇನೆ. ಆದ್ದರಿಂದ ಅವರಿಗೆ ಮೃತ್ಯುವನ್ನೇ ಗೆಲ್ತಾರೆ. ಅದಕ್ಕೋಸ್ಕರ ಇವರನ್ನ ನೀನು ಕರೆದುಕೊಂಡು ಹೋಗಬೇಡ ಅಂತೇಳಿ ಆ ಇಡೀ ಕಲ್ಪಾಯುಸ್ಸನ್ನ ರುದ್ರದೇವರು ಮಾರ್ಕಾಂಡೇಯರಿಗೆ ಕೊಡ್ತಾ ಇದ್ದಾರೆ. ಅಂದರೆ ಆ ಬಗೆಯಾಗಿರತಕ್ಕಂತಹ ಆಯುಸ್ಸನ್ನು ಕೂಡ ವಿಶೇಷವಾಗಿ ನಮಗೆ ಅವರು ಕೊಡ್ತಕ್ಕಂಥವರು. ಆದ್ದರಿಂದ ರುದ್ರದೇವರನ್ನ ಸಂಧ್ಯಾಕಾಲದಲ್ಲಿ ಅವರ ಮಹಿಮೆಯನ್ನು ವರ್ಣನೆ ಮಾಡುವ ಯಜುರ್ವೇದದಲ್ಲಿ ಬರುವಂತಹ ರುದ್ರಾಧ್ಯಾಯದಿಂದ ನಾವು ಸ್ತೋತ್ರ ಮಾಡಿದರೆ ನಮಸ್ತೆ ರುದ್ರ ಮನ್ಯವ ಉತೋತ ಇಷವೇ ನಮಃ ಅಂತ ರುದ್ರದೇವರ ಮಹಿಮೆಯನ್ನು ಹೇಳ್ತಕ್ಕಂಥ ನಮಕ ಚಮಕ ಅಂತ ಏನು ಪ್ರಖ್ಯಾತವಾದ ಆ ವೇದ ಮಂತ್ರಗಳಿಂದ ನಾವು ಅವರನ್ನ ಆ ಸಂಧ್ಯಾಕಾಲದಲ್ಲಿ, ಆ ಸಂಧ್ಯಾಕಾಲ ಅಂದರೆ ಅದಕ್ಕೆ ರುದ್ರದೇವರ ಮತ್ತು ಪಾರ್ವತೀ ದೇವಿಯರ ಒಂದು ದಿವ್ಯ ಸನ್ನಿಧಾನ ಇರುತ್ತೆ. ಆ ಸಮಯದಲ್ಲೇ ರುದ್ರದೇವರ ಸ್ಮರಣೆ ಮಾಡ್ತಾ ಅವರ ಮಹಿಮೆಯನ್ನು ನಾವು ಚಿಂತನೆ ಮಾಡ್ತಾ ಇದ್ದರೆ ಅವರಿಗೆ ಏನೆಲ್ಲ ಫಲ ಕೊಡ್ತಾರೆ ರುದ್ರದೇವರು ಅಂತ ಹೇಳಿದರೆ ಅಲ್ಲಿ ಪುರಾಣಗಳು ಹೇಳ್ತಾ ಇದೆ. ಮೊದಲನೇದಾಗಿ ನಮ್ಮ ದಾರಿದ್ರ್ಯವನ್ನು ಅವರು ಪರಿಹಾರ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಏನು ದಾರಿದ್ರ್ಯ ಇರುತ್ತೆ, ಅದು ಧನ ದಾರಿದ್ರ್ಯ ಇರಬಹುದು ಅಥವಾ ಜ್ಞಾನ ದಾರಿದ್ರ್ಯ ಇರಬಹುದು. ಆ ಎಲ್ಲ ಬಗೆಯ ದರಿದ್ರತೆಯನ್ನು ಹೋಗಲಾಡಿಸಿ ಅವರವರಿಗೆ ಬೇಕಾದ ಜ್ಞಾನ ಸಂಪತ್ತನ್ನ, ಧನ ಸಂಪತ್ತನ್ನ ಅವರು ಕೊಡ್ತಾರೆ. ಆದ್ರಿಂದ ಆ ಸಂಧ್ಯಾಕಾಲದಲ್ಲಿ ನಾವು ಏನೋ ನೋಡ್ತಾ ಟಿವಿಯನ್ನ ಇನ್ನೇನೋ ತಿಂತಾ ನಾವು ಕಾಲಹರಣ ಮಾಡತಕ್ಕಂಥದ್ದಲ್ಲ. ಆ ಸಮಯದಲ್ಲಿ ದರಿದ್ರ ಪ್ರಾರ್ಥಯೇ, ಆ ಸಮಯದಲ್ಲಿ ವಿಶೇಷವಾಗಿ ರುದ್ರದೇವರನ್ನ ಆ ದರಿದ್ರನಾದವನು ಪ್ರಾರ್ಥನೆ ಮಾಡಿದರೆ ಆ ಸಮಯದಲ್ಲಿ ಅವರು ನಮಗೆ ದೀರ್ಘಮಾಯು ಸದಾರೋಗ್ಯಂ ಕೋಶವೃದ್ಧಿ ಬಲೋನ್ನತಿ ಮಮಾಸ್ತು ನಿತ್ಯಂ ಆರೋಗ್ಯಂ ಪ್ರಸಾದಾತ್ತವ ಶಂಕರ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನೋಡಿ, ರುದ್ರದೇವರನ್ನು ಚೆನ್ನಾಗಿ ಸ್ಮರಣೆ ಮಾಡಿ ಅವರ ಚಿಂತನೆಯನ್ನ ಸಂಧ್ಯಾಕಾಲದಲ್ಲಿ ನಾವು ಮಾಡಿದರೆ ರುದ್ರದೇವರು ನಮಗೆ ದೀರ್ಘಾಯುಸ್ಸನ್ನು ಕೊಡ್ತಾರೆ. ನಮಗೆ ಆಯುಸ್ಸು ಇಲ್ಲದೆ ಇದ್ರೆ ಏನ್ ಮಾಡಲಿಕ್ಕೆ ಸಾಧ್ಯ? ಆಯುಸ್ಸು ನಮಗೆ ಬೇಕು. ಅದನ್ನು ಕೊಡ್ತಕ್ಕಂಥವ್ರು ಯಾರಪ್ಪ ಅಂದರೆ ಮಾರ್ಕಾಂಡೇಯರ ಅಪಮೃತ್ಯುವನ್ನ ಪರಿಹಾರ ಮಾಡಿ ಅವರಿಗೆ ದೀರ್ಘಾಯುಸ್ಸನ್ನ ಒಂದು ಅಲ್ಪ ಮುಗಿಯವರೆಗೆ ಆಯುಸ್ಸನ್ನೇ ಕೊಟ್ಟಿದ್ದಾರೆ. ಅದರಂತೆ ನಮಗೂ ಕೂಡ ದೀರ್ಘಾಯುಸ್ಸನ್ನ ಸಾಧನೆಗೆ ಪೂರಕವಾಗುವಂತೆ ಅವರು ಕೊಡ್ತಾ ಇದ್ದಾರೆ. ದೀರ್ಘಮಾಯು ಸದಾರೋಗ್ಯಂ. ಆಯುಸ್ಸೇನೋ ಚೆನ್ನಾಗಿದೆ, ಆದರೆ ಸಾಯೋ ತನಕ ಮಂಚದ ಮೇಲೆ ಮಲ್ಕೊಂಡ್ಬಿಟ್ರೆ ಏನು ಪ್ರಯೋಜನ? ಅನಾರೋಗ್ಯ ಪೀಡಿತರಾಗಿ ಅವ್ರು ಇದ್ದಾರೆ ಅಂದ್ರೆ ಇದ್ದಾರೆ, ಪಾಪ ಅಲ್ಲೇ ಎಲ್ಲ ಮಾಡ್ತಾರೆ ತಿಂತಾರೆ ಎಲ್ಲ ಅಂತ ಬಿಟ್ರೆ ಏನ್ ಗತೆ? ಆದ್ರಿಂದ ಆರೋಗ್ಯವನ್ನು ಕೊಡ್ತಾರೆ.
ಏಕೆಂದರೆ ರುದ್ರದೇವರು ಅಂದರೆ ರೋಗವನ್ನು ಪರಿಹರಿಸುವವರು ಅಂತ ಅದಕ್ಕೆ ಹೆಸರು. ಆ ರೋಗವನ್ನು ರುದ್ರದೇವರು ಪರಿಹಾರ ಮಾಡಬೇಕು ಅಂತ ಆದರೆ ರುದ್ರದೇವರ ದಿವ್ಯ ಸನ್ನಿಧಾನ ಇರುವ ಜಾಗಗಳಿಗೆ 5 ಸೋಮವಾರಗಳ ಸಾಯಂಕಾಲ ಹೋಗಿ ಆ ರುದ್ರದೇವರಿಗೆ ಅಕ್ಕಿ ಮತ್ತೆ ಬೆಲ್ಲವನ್ನ, ಜೊತೆಗೆ ಒಂದು ವಸ್ತ್ರವನ್ನ, ಜೊತೆಗೆ 11 ರೂಪಾಯಿ ದಕ್ಷಿಣೆಯನ್ನಿಟ್ಟು ರುದ್ರದೇವರನ್ನ ಪ್ರಾರ್ಥನೆ ಮಾಡಿದರೆ ಎಂಥ ರೋಗಗಳೆಲ್ಲ ಪರಿಹಾರ ಆಗುತ್ತೆ. ಯಾಕೆ ಅಂತಂದ್ರೆ ಅವರು ರುಜಂ ದ್ರಾವಯತೆ ಯಸ್ಮಾತ್ ರುದ್ರ ತಸ್ಮಾತ್ ಅಂತ ಹೇಳ್ತಾರೆ. ನಮ್ಮ ಎಲ್ಲ ರೋಗಗಳನ್ನು, ಯಾಕೆ ಅಂದರೆ ನೋಡಿ, ನಮ್ಮ ಎಲ್ಲ ದೇಹದ ರೋಗಗಳು ಬರೋದಕ್ಕೆ ಮುಖ್ಯ ಕಾರಣ ಯಾವುದು ಅಂದರೆ ಮಾನಸಿಕವಾದಂತಹ ರೋಗ. ಮನುಷ್ಯ ಮಾನಸಿಕವಾಗಿ ಅವನು ತುಂಬಾ ಗಟ್ಟಿಯಾಗಿದ್ದ ಅಂತ ಆದರೆ ಅವನಿಗೆ ಯಾವ ದೇಹದ ರೋಗಗಳು ಬರೋದೇ. ಎಲ್ಲಿ ಮನಸ್ಸು ದುರ್ಬಲವಾಗಿ ಬಿಡತ್ತೆ ಆ ಸಮಯದಲ್ಲಿ ದೇಹದ ಮೇಲೆ ರೋಗಗಳ ಆಕ್ರಮಣ ಆಗಿಬಿಡತ್ತೆ. ಆದರೆ ಮನಸ್ಸು ನನಗೇನು ಆಗೋದೇ ಇಲ್ಲ, ನಾನು ಸರಿಯಾಗಿದ್ದೇನೆ ಅಂತ ವಿಲ್ ಪವರ್ ನಮಗೆ ಬರಬೇಕು ಅಂತ ಆಗಿದ್ರೆ ಅದಕ್ಕೆ ಮನೋನಿಯಾಮಕರಾದ ರುದ್ರದೇವರ ಅನುಗ್ರಹ ನಮಗೆ ಆಗಬೇಕು. ಅದಕ್ಕೋಸ್ಕರವಾಗಿ ಆ ಮನಸ್ಸಿಗೆ ಆರೋಗ್ಯವನ್ನು ಅವರು ಕೊಟ್ಬಿಟ್ರೆ ಮನೋನಿಯಾಮಕರಾದ ರುದ್ರದೇವರು ಆವಾಗ ದೇಹದ ಆರೋಗ್ಯವು ನಮಗೆ ಬರುತ್ತೆ. ಆದ್ರಿಂದ ದೀರ್ಘಮಾಯು ಸದಾ ಆರೋಗ್ಯಂ ಅಂತ ನಾವು ಇಡೀ ನಮ್ಮ ಬದುಕಿನ ಪೂರ್ತಿ ಆರೋಗ್ಯವಂತರಾಗಿರಬೇಕು ಅಂದರೆ ಆ ರುದ್ರದೇವರನ್ನು ಅವಶ್ಯವಾಗಿ ಅಲ್ಲಿ ನಾವು ನೆನೆಯಬೇಕು. ಆಮೇಲೆ ಕೋಶ ವೃದ್ಧಿ ಬಲೋನ್ನತಿ. ಹೌದಪ್ಪ, ಆರೋಗ್ಯ ಏನೋ ಚೆನ್ನಾಗಿದೆ ಆದರೆ ನಮಗೆ ದುಡ್ಡೇ ಇಲ್ಲ ಅಂತ ಆದರೆ ಏನು ಪ್ರಯೋಜನ? ಅದಕ್ಕಾಗಿ ಕೋಶ ವೃದ್ಧಿ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನೆಲ್ಲ ಜಾಸ್ತಿ ಮಾಡ್ತಾರೆ ರುದ್ರದೇವ್, ಅವರ ಸಂಪತ್ತನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದಲೇ ಆ ಒಬ್ಬ ದುಡ್ಡೇ ಇಲ್ಲ ಅಂತ ಹೇಳಿ ರುದ್ರದೇವರನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ಎಲ್ಲ ಹೋಮ ಹವನ ಮಾಡಿ ಮುಗಿದ ನಂತರ ಅಲ್ಲಿರುವ ಸಂಪತ್ತನ್ನೆಲ್ಲ ಆ ಒಬ್ಬ ವ್ಯಕ್ತಿಗೆ ಕೊಟ್ಟು ನೀನು ಸಮೃದ್ಧಿಯಿಂದ ಇರಪ್ಪ ಅಂತ ರುದ್ರದೇವರ ಅನುಗ್ರಹ ಮಾಡ್ತಾರೆ. ಆದ್ರಿಂದ ಎಲ್ಲ ದೈತ್ಯರು ಕೂಡ ರುದ್ರದೇವರನ್ನೇ ಅಲ್ಲಿ ವಿಶೇಷವಾಗಿ ಉಪಾಸನೆ ಮಾಡೋದು ಯಾಕಪ್ಪ ಅಂತ ಹೇಳಿದರೆ ಅವರು ನಮಗೆ ಬೇಗ ಬೇಗ ಆರೋಗ್ಯವನ್ನು ನಮಗೆ ಕೊಡ್ತಾರೆ, ಜೊತೆಗೆ ಸಂಪತ್ತನ್ನು ಕೊಡ್ತಾರೆ. ದೀರ್ಘಮಾಯು ಸದಾರೋಗ್ಯಂ ಕೋಶ ವೃದ್ಧಿ ಬಲೋನ್ನತಿ ಅಂತ, ಜೊತೆಗೆ ದೇಹದಲ್ಲಿ ಬಲ ಕೊಡ್ತಕ್ಕಂಥವರೇ ರುದ್ರದೇವರು. ಯಾಕೆ ಅಂದರೆ ಆರೋಗ್ಯ ಇದೆ, ಎಲ್ಲ ದುಡ್ಡಿದೆ, ನಿಷ್ಕ್ರಿಯನಾಗ್ಬಿಟ್ಟಿದ್ದಾನೆ, ಬಲ ಕಡಿಮೆ ಇದೆ ಅಂತಾಗಿ ಅಂತರ ಇಲ್ಲ, ಅವರು ನಮಗೆ ಬೇಕಾದ ಬಲವನ್ನು ಕೊಡ್ತಾರೆ. ಈ ರೀತಿಯಾಗಿ ನಮಗೆ ಎಲ್ಲ ಫಲಗಳನ್ನ ಆ ಕೊಟ್ಟು ಅನುಗ್ರಹ ಮಾಡತಕ್ಕಂಥವರು. ಆದ್ರಿಂದ ಆ ದೇವತೆಗಳಿಗೂ ಕೂಡ ಅಮೃತವನ್ನು ಉಣಿಸಿ ಆ ಸಂದರ್ಭದಲ್ಲಿ ವಿಷಪಾನ ಮಾಡಿ ಆ ಮೂಲಕ ಜಗತ್ತಿಗೆಲ್ಲ ಸಂದೇಶವನ್ನ ಆ ರುದ್ರದೇವರು ಕೊಟ್ಟಿದ್ದಾರೆ. ಆ ರೀತಿ ವಿಷಪಾನ ಮಾಡಿ ಆ ಭೂಲೋಕದಲ್ಲಿ ಒಂದು ಕಡೆ ರುದ್ರದೇವರು ಬಂದು ಕೂತ್ಕೊಂಡಾಗ ಆ ರುದ್ರದೇವರ ಸನ್ನಿಧಾನವನ್ನ, ಅವರ ದೇವಸ್ಥಾನವನ್ನೇ ನಂಜುಂಡೇಶ್ವರ ಅಂತಲೇ ಕರೆದು ಬಿಡ್ತಾರೆ. ಇವತ್ತೇ ನಾವು ನಂಜುಂಡೇಶ್ವರನನ್ನು ಕಾಣುತ್ತೇವೆ ನಂಜನಗೂಡಿನಲ್ಲಿ. ಆ ರುದ್ರದೇವರ ವಿಶೇಷವಾದಂತಹ ಮಹಿಮೆ ಏನಪ್ಪಾ ಅಂದರೆ ನಂಜು ಉಂಡ ಈಶ್ವರ. ನಂಜು ಅಂದರೆ ವಿಷಪಾನ ಮಾಡಿ ಆ ಮೂಲಕ ಜಗತ್ತಿಗೆಲ್ಲ ಅಮೃತವನ್ನ, ಸುಖವನ್ನ ಅಲ್ಲಿ ಕೊಟ್ಟಿರತಕ್ಕಂತಹ ಮಹಾನುಭಾವರು. ಆ ದೃಷ್ಟಿಯಿಂದ ಅಂತಹ ರುದ್ರದೇವರ ತ್ಯಾಗ, ಇತರರಿಗೆಲ್ಲ ಸುಖವನ್ನ ಆ ಕೊಡತಕ್ಕಂಥ ಅವರ ದಿವ್ಯವಾದ ಅನುಗ್ರಹ ಏನಿದೆ ಅದನ್ನು ನಾವು ಅವಶ್ಯವಾಗಿ ಅಲ್ಲಿ ನಾವು ಪಡೆಯಲೇಬೇಕು ಅಂತ ಆ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ. ಮತ್ತೆ ಇಂಥ ರುದ್ರದೇವರ ಸ್ವಯಂ ವ್ಯಕ್ತವಾದ 12 ಕ್ಷೇತ್ರಗಳಿದೆ, 12 ಜ್ಯೋತಿರ್ಲಿಂಗಗಳು ಅಂತ ಹೇಳಿದ್ರು. ನಾವು ಪರಮಾತ್ಮನ ಸ್ವಯಂ ವ್ಯಕ್ತವಾದ 8 ಕ್ಷೇತ್ರಗಳನ್ನು ನಾವು ಕಾಣ್ತೇವೆ. ಭಗವಂತ ಯಾರ ಪ್ರಾರ್ಥನೆಯನ್ನು ಕೂಡ ಯಾರ ಪ್ರಾರ್ಥನೆಗೋಸ್ಕರನೂ ಬರದೆ ತಾನೇ ತನ್ನ ಇಚ್ಛೆಯಿಂದ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ವೆಂಕಟಾದ್ರೀಶನಾಗಿ ಮತ್ತೆ ಬೇರೆ ಬೇರೆ ಸ್ವಯಂ ವ್ಯಕ್ತವಾದ ಶ್ರೀರಂಗ ಕ್ಷೇತ್ರದಲ್ಲಾಗಲಿ ಆ ದೇವರು ಅಷ್ಟೌಮೇ ಮೂರ್ತಯಸ್ತಂತೆ ಸ್ವಯಂ ವ್ಯಕ್ತ ಮಹೀತಲೆ ಅಂತ ಆ 8 ಆ ಪರಮಾತ್ಮನ ದಿವ್ಯವಾದ ಒಂದು ಸನ್ನಿಧಾನಗಳಿರುವಂತೆ ನಮ್ಮ ರುದ್ರದೇವರದ್ದು 12 ಜ್ಯೋತಿರ್ಲಿಂಗಗಳು, 12 ವಿಭಿನ್ನವಾದ ಬೇರೆ ಬೇರೆ ಆ ಸ್ಥಾನಗಳು ಆ ರುದ್ರದೇವರದ್ದಾಗಿದೆ. ಆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಿಂದ ಅವರು ಆ ಅನುಗ್ರಹವನ್ನ ಭಕ್ತರಿಗೆ ಅಲ್ಲಿ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಜ್ಯೋತಿರ್ಲಿಂಗಗಳನ್ನ ಆ 12 ಆ ರುದ್ರದೇವರನ್ನ ನಾವು ನೆನೆಯೋದಕ್ಕೆ ಹೋದಾಗ ಆ ಸಮಯದಲ್ಲಿ ನಮಗೆ ಸೋಮನಾಥೇಶ್ವರ ಅದು ಪ್ರಥಮವಾಗಿ ನಮಗೆ ರುದ್ರದೇವರ ದಿವ್ಯ ಸನ್ನಿಧಾನ. ಆದ್ದರಿಂದ ಆ ಸೋಮನಾಥ ಅಂದರೆ, ಸೋಮ ಅಂದರೆ ಚಂದ್ರ, ಅವನಿಗೂ ಕೂಡ ಒಡೆಯನಾಗಿ ಆ ಚಂದ್ರನನ್ನ ತಲೆ ಮೇಲೆ ಧಾರಣ ಮಾಡಿದ ಚಂದ್ರಭೂಷಣನಾಗಿರ್ತಕ್ಕಂತಹ ಆ ರುದ್ರದೇವರು. ಅಂತಹ ಆ ರುದ್ರದೇವರೇನಿದ್ದಾರೆ ಗುಜರಾತ್ ಸೌರಾಷ್ಟ್ರೇ ಸೋಮನಾಥಂಚ ಅಂತ ಹೇಳ್ತಾ ಇದೆ ಪುರಾಣ. ಸೌರಾಷ್ಟ್ರೇ ಸೋಮನಾಥಂಚ ಮತ್ತೆ ಮಲ್ಲಿಕಾರ್ಜುನ ಅಂತ
ನಂತರದಲ್ಲಿ ಬರತಕ್ಕಂತಹದ್ದು. ಅದು ಗುಜರಾತಿನ ಆ ಸೌರಾಷ್ಟ್ರ ಪ್ರದೇಶದಲ್ಲಿ ಸೋಮನಾಥೇಶ್ವರನಾಗಿ ಮಹಾರುದ್ರದೇವರು ನೆಲೆಸಿದ್ದಾರೆ. ಆ ರುದ್ರದೇವರ ವಿಶೇಷವಾದ ಅನುಗ್ರಹದಿಂದ ಭಕ್ತರ ಎಲ್ಲ ಕಷ್ಟಗಳ ಒಂದು ಪರಿಹಾರಗಳು ಕೂಡ ಆಗ್ತಾ ಇದೆ. ಅನಂತರದಲ್ಲಿ ಶ್ರೀಶೈಲೆ ಮಲ್ಲಿಕಾರ್ಜುನಂ. ಎರಡನೆಯದಾಗಿ ಆಂಧ್ರ ಪ್ರದೇಶದ ಕೃಷ್ಣಾ ತೀರದಲ್ಲಿ ಆ ಮಹಾರುದ್ರದೇವರು ಮಲ್ಲಿಕಾರ್ಜುನ ಅನ್ನುವ ಹೆಸರಿನಿಂದ ಅಲ್ಲಿ ಪ್ರಖ್ಯಾತರಾಗಿದ್ದಾರೆ. ಅಲ್ಲಿ ಮಲ್ಲಿಕಾ ಅಂತ ಹೇಳಿದರೆ ಪಾರ್ವತೀ ದೇವಿಯೇ ಆ ಹೆಸರಿನಿಂದ ರುದ್ರದೇವರ ಸನ್ನಿಧಾನದಲ್ಲಿ ಅಲ್ಲಿ ನೆಲೆ ನಿಂತಿದ್ದಾಳೆ. ಆದ್ರಿಂದ ಮಲ್ಲಿಕಾ ಅಂತ ಹೇಳಿದರೆ ಅಲ್ಲಿ ಪಾರ್ವತೀ ದೇವಿ. ಅರ್ಜುನ ಅಂತಂದ್ರೆ ಸಂಸ್ಕೃತದಲ್ಲಿ ಬಿಳಿ ಅಂತ ಅರ್ಥ ಇದೆ. ಆದ್ರಿಂದ ರುದ್ರದೇವರ ಮೈಯೆಲ್ಲ ಬಿಳಿ, ಪುಟಂ ಸ್ಫಟಿಕ ಸಪ್ರಭಂ ಅಂತ ಅವರ ಮೈಗೆಲ್ಲ ಭಸ್ಮಧಾರಣ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಅವರು ಅರ್ಜುನ ಅಂತ ಹೇಳಿದರೆ ಅಲ್ಲಿ ವಿಶೇಷವಾಗಿ ಬಿಳಿಯಾದ ಆ ರೂಪವನ್ನು ಪಡೆದಿರುವ ಆ ರುದ್ರದೇವರೇ ಆಗಿದ್ದಾರೆ. ಆದ್ರಿಂದ ಶ್ರೀಶೈಲೆ ಮಲ್ಲಿಕಾರ್ಜುನಂ, ಅಲ್ಲಿ ಮಲ್ಲಿಕಾರ್ಜುನನಾಗಿ ಆ ಶಿವ ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಆ ಆಂಧ್ರದ ಕೃಷ್ಣಾ ತೀರದಲ್ಲಿ ಆ ಮಹಾರುದ್ರದೇವರು ಅವರು ನೆಲೆಸಿಬಿಟ್ಟಿರತಕ್ಕಂತಹದ್ದಾಗಿದೆ. ಆದ್ರಿಂದ ಶ್ರೀಶೈಲೆ ಮಲ್ಲಿಕಾರ್ಜುನಂ. ಉಜ್ಜಯಿನ್ಯಾಂ ಮಹಾಕಾಳಂ. ಆನಂತರದಲ್ಲಿ ಮೂರನೇದಾದಂತಹ ಜ್ಯೋತಿರ್ಲಿಂಗ ಅದು ಮಧ್ಯಪ್ರದೇಶದಲ್ಲಿ ಬರತಕ್ಕಂತಹದ್ದು ಉಜ್ಜಯಿನಿ. ಆ ಉಜ್ಜಯಿನಿಯಲ್ಲಿ ಮಹಾಕಾಳೇಶ್ವರ ಅಂತ ವಿಶೇಷವಾಗಿ ರುದ್ರದೇವರು ನೆಲೆಸಿದ್ದಾರೆ. ಆ ರುದ್ರದೇವರಿಗೆ ಸಂಧ್ಯಾಕಾಲದಲ್ಲಿ ಭಸ್ಮದಿಂದ ಮಾಡುವ ಅಭಿಷೇಕ ಭಾರಿ ಪ್ರಖ್ಯಾತವಾಗಿರ್ತಕ್ಕಂಥ. ಅಷ್ಟೇ ಅಲ್ಲದೆ ಪ್ರತಿ ಪ್ರದೋಷ ಕಾಲದಲ್ಲಿ ಆ ರುದ್ರದೇವರಿಗೆ ಸಂಧ್ಯಾಕಾಲದಲ್ಲಿ ಈ ಭಸ್ಮ ಅಭಿಷೇಕ ಮತ್ತೆ ರುದ್ರದೇವರಿಗೆ ವಿಶೇಷವಾದ ನೀರಾಜನಗಳೆಲ್ಲ ನಡೆಯುವಾಗ ಅಲ್ಲಿ ಸಪ್ತ ಋಷಿಗಳೇ ಬಂದು ಸನ್ನಿಹಿತರಾಗ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಋಷಿಮುನಿಗಳಿಗೆಲ್ಲ ಆ ರುದ್ರದೇವರು ಅತ್ಯಂತ ಆರಾಧ್ಯ ಆ ದೈವರಾಗಿರ್ತಕ್ಕಂಥವರು. ಆದ್ರಿಂದ ಅಂತಹ ಮಹಾಕಾಳೇಶ್ವರ ಉಜ್ಜಯಿನಿಯಲ್ಲಿ ಆ ನೆಲೆಸಿ ಎಲ್ಲರಿಗೆ ಬರುವ ಅಕಾಲ ಮೃತ್ಯುವನ್ನು ಅವರು ಪರಿಹಾರ ಮಾಡ್ತಾ ಇದ್ದಾರೆ. ಈಗ ಮಾರ್ಕಾಂಡೇಯರಿಗೆ ಬಂದ ಮೃತ್ಯುವನ್ನು ಪರಿಹಾರ ಮಾಡಿದ್ದಾರೆ. ಅದರಂತೆ ಮಹಾಕಾಲೇಶ್ವರ ಅಂತ ಹೇಳಿದರೆ ಕಾಲ ಮರಣ ಅಕಾಲ ಮೃತ್ಯು ಅವುಗಳನ್ನೆಲ್ಲ ದೂರ ಮಾಡುವ ಆ ರುದ್ರದೇವರು. ಆದ್ದರಿಂದ ಅಲ್ಲಿ ಮಹಾಕಾಲೇಶ್ವರ ಅಂತ ಅಲ್ಲಿ ಮಧ್ಯಪ್ರದೇಶದಲ್ಲಿ ಪ್ರಖ್ಯಾತರಾಗಿದ್ದಾರೆ. ಓಂಕಾರೇ ತ್ವಮಲೇಶ್ವರಂ. ಅನಂತರದಲ್ಲಿ ಅಮಲೇಶ್ವರ ಜ್ಯೋತಿರ್ಲಿಂಗ ಅದು ಕೂಡ ಪ್ರಖ್ಯಾತವಾಗಿರ್ತಕ್ಕಂಥದ್ದಾಗಿದೆ. ಅದು ಆ ರುದ್ರದೇವರು ಆ ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಅಮಲ ಅಂದರೆ ನಿರ್ಮಲವಾದ ಜ್ಞಾನವನ್ನು ಕೊಡ್ತಕ್ಕಂಥವ್ರು ನಮಗೆ. ಯಾಕೆಂದ್ರೆ ಜ್ಞಾನಂ ಮಹೇಶ್ವರಾದಿಚ್ಛೇತ್ ಅಂತ ನಮಗೆ ಎಲ್ಲವನ್ನ ಕಲಿಯೋದಕ್ಕೆ ಮನಸ್ಸು ಇರಬೇಕು. ಆ ಮನಸ್ಸನ್ನು ಕೊಡ್ತಕ್ಕಂಥವ್ರು ಯಾರು ಅಂದರೆ ಅದು ರುದ್ರದೇವರಾಗಿದ್ದಾರೆ. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಮಗೆ ಆ ಓಂಕಾರೇಶ್ವರ ಅದು ನಮಗೆ ರುದ್ರದೇವರ ದಿವ್ಯವಾಗಿರ್ತಕ್ಕಂಥ ಜ್ಯೋತಿರ್ಲಿಂಗ. ಇದು ಕೂಡ ಮಧ್ಯಪ್ರದೇಶದಲ್ಲೇ ಬರತಕ್ಕಂಥದ್ದು ಓಂಕಾರೇಶ್ವರ ಅಂತ. ಈ ಓಂಕಾರದಲ್ಲಿ ತ್ರಿಮೂರ್ತಿಗಳ ಒಂದು ಸನ್ನಿಧಾನ ಇದೆ ಅಂತ ಒಂದು ಕಡೆ ಶಾಸ್ತ್ರದಲ್ಲಿ ಪ್ರಸ್ತಾಪ ಬರ್ತಾ ಇದೆ. ಓಂಕಾರ ಅಂತ ಹೇಳಿದರೆ ನೋಡಿ, ಅಕಾರ ಉಕಾರ ಮಕಾರ ಅಂತ 3 ಅಕ್ಷರಗಳಿವೆ. ಅದರಲ್ಲಿ ಅಕಾರ ಏನಿದೆಯಲ್ಲ, ಅಕಾರ ಅಜಾವಿದ ಅಂತ ಆ ಪರಮಾತ್ಮನನ್ನೇ ಅಕಾರ ಹೇಳ್ತಕ್ಕಂಥದ್ದು. ಅನಂತರದಲ್ಲಿ ಉಕಾರ ಏನಿದೆಯಲ್ಲ ಅದು ಉಮಾಪತಿಯಾದ ಶಿವನನ್ನೇ ಹೇಳ್ತಾ ಇದೆ. ಯಾಕಂದ್ರೆ ಹೂ ಅಂದರೆ ಅದು ಉಮಾಪತಿಯಾದ ರುದ್ರದೇವ್ ಅಥವಾ ಉಗ್ರ ಅಂತ ರುದ್ರದೇವರಿಗೂ ಹೆಸರಿದೆ. ಆದ್ರಿಂದ ಅದು ಅಕಾರ ವಿಷ್ಣುವಾಚಕವಾಗಿದ್ದರೆ ಉಕಾರ ಮಹಾರುದ್ರದೇವರನ್ನು ಹೇಳುತ್ತೆ, ಮಕಾರ ಬ್ರಹ್ಮದೇವರನ್ನು ಹೇಳುತ್ತೆ. ಅವರು ಜ್ಞಾನ ಸ್ವರೂಪರಾಗಿದ್ದಾರೆ ಅಂತ. ಹೀಗೆ ಓಂಕಾರೇಶ್ವರ ಅಂತ ಹೇಳಿಬಿಟ್ರೆ ಆ ಓಂಕಾರದಲ್ಲಿ ಮಧ್ಯವರ್ಣದಿಂದ ಅಲ್ಲಿ ಪ್ರತಿಪಾದ್ಯನಾಗಿ ಅಲ್ಲಿ ಮಹಾರುದ್ರದೇವರು ಅಲ್ಲಿ ನೆಲೆಸಿರ್ತಕ್ಕಂಥವರಾಗಿದ್ದಾರೆ. ಅದು ಕೂಡ ರುದ್ರದೇವರ ಆ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂಥದ್ದಾಗಿದೆ. ಅನಂತರದಲ್ಲಿ ವೈದ್ಯನಾಥೇಶ್ವರ ಅಂತ ಇನ್ನೊಂದು ರುದ್ರದೇವರ ಒಂದು ದಿವ್ಯವಾದ ಸ್ವಯಂ ವ್ಯಕ್ತ ಕ್ಷೇತ್ರ. ಅದು ಜಾರ್ಖಂಡ್ನಲ್ಲಿ ಬರತಕ್ಕಂಥ ವೈದ್ಯನಾಥೇಶ್ವರ. ಆ ರುದ್ರದೇವರು ವೈದ್ಯ ಅಂದರೆ ಒಳ್ಳೆ ಚಿಕಿತ್ಸೆಯನ್ನು ಕೂಡ ಮಾಡತಕ್ಕಂಥ ರುದ್ರದೇವರಾಗಿದ್ದಾರೆ. ನಮಗೆಲ್ಲ ರೋಗಗಳು ಬಂದಾಗ ಆ ಸಮಯದಲ್ಲಿ ರುದ್ರದೇವರಿಗೆ ಮೊರೆ ಹೋದರೆ ಅವರು ಸಣ್ಣ ಪುಟ್ಟ ಬೇರೆ ಬೇರೆ ವೈದ್ಯರಂತೆ ಅಲ್ಲ, ಅವರು ಎಲ್ಲ ವೈದ್ಯರಿಗೂ ಕೂಡ ಏರಾದ ನಿಜವಾದ ವೈದ್ಯನಾಥರಂತೆ ಅವರು. ಯಾಕೆಂದ್ರೆ ನಮಗೆ ವೈದ್ಯರು ಚಿಕಿತ್ಸೆ ಕೊಡಬೇಕು ಅಂತ ಇರ್ತಾರೆ. ಒಂದೊಂದು ಸಂದರ್ಭದಲ್ಲಿ ನಾವು ಅವ್ರ ಹತ್ರ ಹೋದರೆ ಡಾಕ್ಟ್ರೇ ಇರೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಜ್ವರ ಬಂದ್ಬಿಟ್ಟಿದೆ ಅಂತ ಅವರೇ ರೋಗಗ್ರಸ್ತರಾಗ್ಬಿಟ್ಟಿರ್ತಾರೆ. ಹಾಗೆ ತಾವೇ ರೋಗಗಳಿಂದ ಬಳಲುವಂಥವರು ಬೇರೆ ಡಾಕ್ಟರ್ಗಳಾದರೆ ಯಾವ ರೋಗಗಳಿಲ್ಲದ ಎಲ್ಲರ ರೋಗಗಳನ್ನು ಪರಿಹಾರ ಮಾಡುವ ವೈದ್ಯನಾಥೇಶ್ವರ ಅನ್ನತಕ್ಕಂಥದ್ದು ಜಾರ್ಖಂಡಿನಲ್ಲಿ ಬರುವ ರುದ್ರದೇವರ ಮತ್ತೊಂದು ಜ್ಯೋತಿರ್ಲಿಂಗವಾಗಿದೆ. ಮತ್ತೆ ಮಹಾರಾಷ್ಟ್ರದಲ್ಲಿ
ಭೀಮಾಶಂಕರ ಅಂತ ರುದ್ರದೇವರ ಒಂದು ದಿವ್ಯವಾದ ಸನ್ನಿಧಾನ ಇದೆ. ಎಲ್ಲರಿಗೂ ಕೂಡ ದೈತ್ಯರಿಗೆ ಭಯಂಕರರಾಗಿರ್ತಕ್ಕಂಥವು. ಆದ್ದರಿಂದ ಆ ದೈತ್ಯರನ್ನ ಸದೆಬೆಳೆದು ಆ ಮೂಲಕ ದೇವತೆಗಳಿಗೆ ವಿಶೇಷವಾದ ಅನುಗ್ರಹ ಮಾಡತಕ್ಕಂಥವರಾದ್ದರಿಂದ ಅದು ಭೀಮಾಶಂಕರ ಆ ಜ್ಯೋತಿರ್ಲಿಂಗ ಅದು ಮಹಾರಾಷ್ಟ್ರದಲ್ಲಿ ಇರತಕ್ಕಂಥದ್ದಾಗಿದೆ. ಅನಂತರದಲ್ಲಿ ರಾಮೇಶ್ವರ, ಅದು ನಮಗೆಲ್ಲ ಗೊತ್ತಿದೆ, ಅದು ಆ ತಮಿಳುನಾಡಿನಲ್ಲಿ ಇರತಕ್ಕಂತಹ ಮಹಾರುದ್ರ ದೇವರ ದಿವ್ಯ ಸನ್ನಿಧಾನವಾಗಿದೆ. ರಾಮೇಶ್ವರ ಅಂದರೆ ಅನೇಕರು ತಪ್ಪಾಗಿ ಭಾವಿಸಿಬಿಡ್ತಾ ಇದ್ದಾರೆ. ರಾಮದೇವರು ಪ್ರತಿಷ್ಠೆ ಮಾಡಿದ ರುದ್ರದೇವರು ರಾಮೇಶ್ವರ. ರಾಮದೇವರು ತಮ್ಮ ಒಂದು ರಾವಣನನ್ನು ಕೊಂದ ಆ ಒಂದು ಬ್ರಹ್ಮಹತ್ಯಾ ಪಾಪ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಆ ರುದ್ರದೇವರನ್ನು ಪ್ರತಿಷ್ಠೆ ಮಾಡಿದ್ದು. ಆದ್ದರಿಂದ ರಾಮನಿಗೂ ಒಡೆಯನಾದ ಈಶ್ವರ ರಾಮೇಶ್ವರ ಅಂತ ಅನ್ಯಥಾ ಭಾವನೆ ಅನೇಕರಲ್ಲಿ. ಆದರೆ ಪರಮಾತ್ಮನಿಗೆ ನೋಡಿ ಯಾವುದೇ ಸಂದರ್ಭದಲ್ಲಿ ಪಾಪಗಳು ಇಂಥದ್ದೆಲ್ಲ ಪ್ರಸಂಗವೇ ಇಲ್ಲ. ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರನ್ನೇ ಅಲ್ಲಿ ಸಂಹಾರ ಮಾಡ್ತಾನೆ. ಎಲ್ಲ ಜೀವರಾಶಿಗಳನ್ನ ಪರಮಾತ್ಮ ಕೊನೆಗೊಳಿಸಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಆ ದೇವರಿಗೆ ಏನಾದರೂ ಪಾಪದ ಲೇಪ ಇದೆಯಾ? ಯಾಕೆ ಅಂತ ಹೇಳಿದರೆ ಆ ಲಯಕಾಲ ಬಂದಾಗ ಎಲ್ಲರನ್ನು ಲಯಗೊಳಿಸುವುದು ಪರಮಾತ್ಮನ ಕರ್ತವ್ಯ. ಅವನು ಸಂಹಾರ ಕರ್ತೃವಾಗಿ ಜಗತ್ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ಅವನೇ ಮಾಡ್ತಕ್ಕಂಥವನಾದ್ದರಿಂದ ಆ ಪರಮಾತ್ಮನಿಗೆ ಯಾವತ್ತೂ ಕೂಡ ಇಂಥ ಪಾಪಗಳ ಲೇಪ ಇಲ್ಲ. ಅವನನ್ನು ಭೂತಾತ್ಮ ಪರಮಾತ್ಮ ಅಂತ ವಿಷ್ಣು ಸಹಸ್ರನಾಮ ಹೇಳುತ್ತಾ ಇದ್ದ. ಇತರರಿಗೆಲ್ಲ ಪಾಪದ ಲೇಪವೇ ಹೊರತು ಅದು ಎಂದಿಗೂ ಕೂಡ ಪರಮಾತ್ಮನಿಗೆ ಅವ್ರು ಯಾರನ್ನೋ ಕೊಟ್ಟು ಕೊಂದು ಬಿಟ್ಟ ಅಂದರೆ ಅವನಿಗೆ ಪಾಪ ಬಂತು, ರಾವಣನ ಕೊಂದುಬಿಟ್ಟಿದ್ದಾನೆ ರಾಮದೇವರು, ಅದಕ್ಕೆ ಬ್ರಹ್ಮಹತ್ಯೆ ಬಂತು ಅಂತ ಹೇಳಿಕಾಗತ್ತಾ? ಅಲ್ಲಿ ಬ್ರಹ್ಮದೇವರನ್ನೇ ಕೊನೆಗೊಳಿಸ್ತಾನೆ ಪರಮಾತ್ಮ. ಹಾಗಾದ್ರೆ ಎಂಥ ದೊಡ್ಡ ಬ್ರಹ್ಮಹತ್ಯೆ ಬರಬೇಕು. ಆದ್ದರಿಂದ ವಾಯುದೇವರಿಗೆ ಪಾಪದ ಲೇಪ ಇಲ್ಲ ಅಂತ ಆಗುವಾಗ ಇನ್ನು ಪರಮಾತ್ಮನಿಗೆ ಎಲ್ಲಿಂದ ಪಾಪ ಲೇಪ? ಆದ್ದರಿಂದ ರಾಮೇಶ್ವರ ಅಂತ ಹೇಳಿದರೆ ಅಲ್ಲಿ ನಿಜವಾಗಲೂ ಕೂಡ ರುದ್ರದೇವರು ಬ್ರಹ್ಮದೇವರ 5ನೇ ತಲೆಯನ್ನು ತೆಗೆದಾಗ ಅವರಿಗೆ ಬ್ರಹ್ಮಹತ್ಯಾ ಪಾಪ ಬಂತು. ಆ ಪಾಪವನ್ನ ಅವರಿಂದ ದೂರ ಮಾಡಲಿಕ್ಕೋಸ್ಕರ ರಾಮದೇವರು ಆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ್ರು. ಆ ಕಪಿಗಳ ಮೂಲಕ ಸೇತುವೆಯನ್ನ ನಿರ್ಮಾಣ ಮಾಡಿಸಿ ಯಾರು ಈ ಸೇತುವೆಯನ್ನು ನೋಡ್ತಾರೆ, ಸೇತುಂ ದೃಷ್ಟ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ ಅಂತ ಪುರಾಣ. ಆ ಸೇತು ಸಮುದ್ರವನ್ನ ರಾಮದೇವರೇ ಮಾಡಿದ ಆ ಒಂದು ಸಮುದ್ರವನ್ನ, ಸೇತು ಸಮುದ್ರವನ್ನ ಯಾರು ನೋಡ್ತಾ ಇದ್ದಾರಲ್ಲ ಅವರಿಗೆ ಬ್ರಹ್ಮಹತ್ಯೆ ಮುಂತಾದ ಎಲ್ಲ ಪಾಪಗಳು ಕೂಡ ಅಲ್ಲಿ ಪರಿಹಾರವಾಗುತ್ತೆ ಅಂತ ಅಲ್ಲಿ ಶಾಸ್ತ್ರ ಇದೆ. ರುದ್ರದೇವರು ಬ್ರಹ್ಮದೇವರ 5ನೇ ತಲೆಯನ್ನು ತೆಗೆದು ಅವರು ಬ್ರಹ್ಮಹತ್ಯೆಗೆ ಒಳಗಾಗಿದ್ದರಿಂದ ಅವರಿಗೆ ನಿರಂತರ ಸೇತು ಸಮುದ್ರದ ದರ್ಶನವಾಗಲಿ, ಅವರ ಬ್ರಹ್ಮಹತ್ಯೆ ಪರಿಹಾರ ಆಗಲಿ ಅಂತ ರಾವಣನನ್ನು ಸಂಹಾರ ಮಾಡಿ ಬಂದ ನಂತರ ರಾಮದೇವರು ಆ ಸೇತುವೆಯ ಹತ್ತಿರ ರುದ್ರದೇವರನ್ನು ಸ್ಥಾಪನೆ ಮಾಡಿದರು. ಅದು ರಾವಣನನ್ನ ಕೊಂದ ನಂತರ ಅಲ್ಲಿ ಆ ರೀತಿಯಾದಂತಹ ರುದ್ರದೇವರ ಸನ್ನಿಧಾನವನ್ನು ಮಾಡಿ ವಿಶೇಷವಾಗಿ ಅವರಿಗೆ ಈ ಬ್ರಹ್ಮಹತ್ಯಾದಿ ಪಾಪಗಳು ಪರಿಹಾರವಾಗಬೇಕು ಅಂತ ಮಾಡಿದ್ದೇ ಹೊರತು ಅವರು ಎಂದಿಗೂ ಕೂಡ ಆ ಪಾಪಕ್ಕೆ ಒಳಗಾಗತಕ್ಕಂಥವರಲ್ಲ. ಆದ್ದರಿಂದ ರಾಮೇಶ್ವರ ಅದು ತಮಿಳುನಾಡಿನಲ್ಲಿರುವ ರುದ್ರದೇವರ ಮತ್ತೊಂದು ಸ್ವಯಂ ವ್ಯಕ್ತವಾದ ದಿವ್ಯವಾದ ಒಂದು ಕ್ಷೇತ್ರವಾಗಿದೆ. ನಾಗೇಶ್ವರ ಅಂತ, ನಾಗೇಶ ಅಂತ ರುದ್ರದೇವರಿಗೆ ಮತ್ತೊಂದು ಹೆಸರಿದೆ. ಅದು ಇರತಕ್ಕಂತಹದ್ದು ಎಲ್ಲಿ ಅಂದರೆ ಗುಜರಾತಿನ ಬಡೋದರ ಅಂತ ಅಲ್ಲಿರ್ತಕ್ಕಂತಹ ನಾಗೇಶಂ ದಾರುಕಾವನೆ ಅಂತ ಅಲ್ಲಿ ಪವಿತ್ರವಾದ ವನದಲ್ಲಿ ನಾಗೇಶನಾಗಿ ರುದ್ರದೇವರು. ನಾಗ ಅಂತ ಹೇಳಿದ್ರೆ ಸರ್ಪಗಳು, ಆ ಸರ್ಪಗಳಿಗೆಲ್ಲ ಅವರು ಒಡೆಯರಾಗಿದ್ದಾರೆ. ಯಾಕಂದ್ರೆ ಅವರ ಮೈ ತುಂಬ ಸರ್ಪಗಳನ್ನು ಧಾರಣೆ ಮಾಡಿಬಿಟ್ಟಿದ್ದಾರೆ. ಆ ದೃಷ್ಟಿಯಿಂದ ಆ ಸರ್ಪಗಳಿಗೆಲ್ಲ ರಕ್ಷಣೆಯನ್ನು ಕೊಡ್ತಾ ಆ ಮೂಲಕವಾಗಿ ಅವುಗಳಿಗೂ ಕೂಡ ಒಡೆಯರಾಗಿದ್ದಾರೆ. ಹಿಂದೆ ಸರ್ಪಗಳಿಗೆಲ್ಲ ಗರುಡನ ಆ ಒಂದು ಭಯ ಬಂದಾಗ ಆ ಸರ್ಪಗಳೆಲ್ಲ ಬಂದು ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ನಮಗೆಲ್ಲ ಈ ಗರುಡನ ಭಯ ಇದೆ, ಆದ್ದರಿಂದ ಅನುಗ್ರಹ ಮಾಡಿ ಅಂತ ಕೇಳಿದಾಗ ನೀವೆಲ್ಲ ನನ್ನ ಮೈಯಲ್ಲೇ ಇದ್ಬಿಡಿ ಅಂತ ಮೈ ಮೇಲೆ ಆ ರೀತಿಯಾಗಿ ಸರ್ಪಗಳನ್ನು ಧಾರಣೆ ಮಾಡಿದ್ದಾರೆ. ಅಂತಹ ನಾಗೇಶಂ ದಾರುಕಾವನೆ ಅಂತ ಆ ಗುಜರಾತಿನ ಬಡೋದರ ಎಂಬ ಪರಿಸರದಲ್ಲಿ ನಾಗೇಶನಾಗಿ ಅಲ್ಲಿ ಪರಮ ರುದ್ರದೇವರು ಇದ್ದಾರೆ. ಇನ್ನೊಂದು ವಿಶ್ವನಾಥ ಅಂದರೆ ಅದೆಲ್ಲ ನಮಗೆಲ್ಲ ಗೊತ್ತಿದೆ. ವಾರಣಾಸ್ಯ ಅಂತ ವಿಶ್ವೇಶಂ ಅಂತ ಹೇಳಿಬಿಟ್ಟು ವಾರಣಾಸಿ ಕ್ಷೇತ್ರದಲ್ಲಿ ಆ ವಿಶ್ವಕ್ಕೆಲ್ಲ ಒಡೆಯನಾಗಿ ಆ ಜಗತ್ತಿಗೆ ಒಡೆಯರಾಗಿ ರುದ್ರದೇವರು ಅಲ್ಲಿ ನೆಲೆ ನಿಂತಿದ್ದಾರೆ. ಮತ್ತೊಂದು ಕಡೆ ವಿಶ್ವ ಅಂದರೆ ನಮ್ಮ ಜಾಗೃತ ಅವಸ್ಥೆಗೆ ಪ್ರೇರಕನಾದ ವಿಶ್ವನಾಮಕನಾದ ಪರಮಾತ್ಮ, ಅವನೇ ಇವರಿಗೆ ಸ್ವಾಮಿಯಾಗಿದ್ದಾನೆ. ವಿಶ್ವ ಈಶ್ವರ ಯಸ್ಯ ಸಹ ಅಂತ ಈ ವಿಶ್ವನಾಮಕ ಪರಮಾತ್ಮನನ್ನೇ ತಮ್ಮ ಸ್ವಾಮಿಯನ್ನಾಗಿ ಅವರು ಅನ್ಕೊಂಡು, ಯಾಕೆಂದರೆ ಆ ಪರಮಾತ್ಮನೇ ಅಲ್ಲಿ ವಿಶೇಷವಾಗಿ ಅವರ ಹೃದಯದಲ್ಲಿ ಕೂತಿದ್ದಾನೆ. ಅಲ್ಲಿ ಬರುವ ಭಕ್ತರುಗಳಿಗೆಲ್ಲ ರುದ್ರದೇವರು ಅವರ ಕಿವಿಯಲ್ಲಿ ರಾಮನಾಮ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಅದಕ್ಕೆ ಪುರಾಣಗಳೆಲ್ಲ ಕಾಶಿ ಮರಣದಿಂದ ಮೋಕ್ಷ ಆಗ್ಬಿಡತ್ತೆ ಅಂತಲೇ ಹೇಳ್ಬಿಡತ್ತೆ.
ಯಾಕೆ ಅಂತ ಹೇಳಿದ್ರೆ ಕಾಶಿಯಲ್ಲಿ ಒಂದು ವೇಳೆ ಮರಣವನ್ನು ಪಡೆದ್ರೆ ಮರಣ ಸನ್ನಿಹಿತವಾದ ವ್ಯಕ್ತಿಗೆ ಅವರ ಕಿವಿಯಲ್ಲಿ ಆ ಸಂದರ್ಭದಲ್ಲಿ ರುದ್ರದೇವರು ನೋಡಿ, ನಾನು ರಾಮನಾಮ ಸ್ಮರಣೆ ನಿತ್ಯ ಮಾಡ್ತಾ ಇದ್ದೇನೆ, ನಿಮಗೂ ಅದನ್ನು ಉಪದೇಶ ಮಾಡ್ತೇನೆ, ಆ ರಾಮನಾಮವನ್ನು ಜಪ ಮಾಡ್ತಾ ನೀವು ದೇಹ ತ್ಯಾಗ ಮಾಡಿಬಿಡಿ, ಮುಂದೆ ಮತ್ತೊಂದು ಒಳ್ಳೆ ವೈಷ್ಣವ ದೇಹ ಬರುತ್ತೆ, ಅಲ್ಲಿ ಚೆನ್ನಾಗಿ ಸಾಧನೆ ಮಾಡಿ ಮುಂದೆ ಮೋಕ್ಷಕ್ಕೆ ಹೋಗಿ ಅಂತ ಆ ರೀತಿಯಾಗಿ ಅನುಗ್ರಹ ಮಾಡ್ತಾರೆ. ಆದ್ರಿಂದ ವಾರಣಾಸ್ಯಾಂತು ವಿಶ್ವೇಶಂ, ಆ ವಾರಣಾಸಿಯಲ್ಲಿ ವಿಶ್ವನಾಥ ವಿಶ್ವೇಶ ಅಂತ ಆ ರೀತಿಯಾಗಿ ವಿಶ್ವನಾಥನಾಗಿ ಅಲ್ಲಿ ರುದ್ರದೇವರು ಪ್ರಖ್ಯಾತರಾಗಿದ್ದಾರೆ. ಇನ್ನು ಮಹಾರಾಷ್ಟ್ರದ ನಾಸಿಕ್ ಕ್ಷೇತ್ರದಲ್ಲಿ ತ್ರಂಬಕಂ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ತ್ರಂಬಕೇಶ್ವರ ಅಂತ ರುದ್ರದೇವರಲ್ಲಿ ನೆಲೆ ನಿಂತಿದ್ದಾರೆ. ತ್ರಂಬಕ ಅಂತ ಹೇಳಿಬಿಟ್ರೆ 3 ಕಣ್ಣುಗಳನ್ನು ಪಡೆದಂತ ರುದ್ರದೇವರು. ಆ ರೀತಿಯಾಗಿ ಅವರಿಗೆ ತ್ರಂಬಕ ಅಂತ ಹೇಳಿ ವೇದಗಳಲ್ಲೂ ಕೂಡ ವರ್ಣನೆ ಇದೆ. ರುದ್ರಾಧ್ಯಾಯದಲ್ಲೂ ಕೂಡ ತ್ರಂಬಕಂ ವ್ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುರ್ಕ್ಷಿ ಯಮಾಮೃತಾತ್ ಅಂತ ಹೇಳುವಾಗ ನಾವು ರುದ್ರದೇವರಿಗೆ ಮೊರೆ ಹೋಗ್ತಾ ಇದ್ದೇವೆ. ಅವರು ನಮ್ಮ ಸಂಸಾರದ ಬಂಧನವನ್ನ ಅವರು ಬಿಡುಗಡೆಗೊಳಿಸಲಿ, ನಮಗೆ ಒಳ್ಳೆ ಶಾಂತಿ ಸುಖಗಳನ್ನ ಅವರು ನಮಗೆ ನೀಡಲಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡುವಾಗ ರುದ್ರದೇವರನ್ನ ತ್ರಂಬಕೇಶ್ವರ ಅಂತ ಆ ರೀತಿಯಾಗಿ ಅಲ್ಲಿ ಕರೆದದ್ದಿದೆ. ನಿಜವಾಗಲೂ ಕೂಡ 3 ಕಣ್ಣುಗಳನ್ನ ಹೊಂದಿದ್ದರಿಂದ ರುದ್ರದೇವರು ತ್ರಂಬಕ ಅಂತ ಆದರೆ, ಅಂತಹ ರುದ್ರದೇವರ ಒಳಗಡೆ ಅಲ್ಲಿ ನೆಲೆ ನಿಂತಿರತಕ್ಕಂಥದ್ದು ಯಾವುದು ಅಂದರೆ ರಾಮದೇವರು. ಆ ರಾಮದೇವರ ಮಂತ್ರವನ್ನು ಯಾವಾಗಲೂ ಕೂಡ ರುದ್ರದೇವರು ಜಪ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಪಾರ್ವತೀ ದೇವಿಗೂ ಕೂಡ ರಾಮನಾಮ ಮಂತ್ರವನ್ನ ಉಪದೇಶ ಮಾಡಿದಂತಹ ಮಹಾನುಭಾವರು ರುದ್ರದೇವರು. ಪಾರ್ವತೀ ದೇವಿ ನಿತ್ಯದಲ್ಲೂ ಕೂಡ ವಿಷ್ಣುವಿನ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಕೈಲಾಸದಲ್ಲಿ ಆ ಭಕ್ತಳಾಗಿ ವಿಷ್ಣುವಿನ ಭಕ್ತಳಾಗಿ ಆ ಸಹಸ್ರನಾಮವನ್ನು ಯಾವಾಗಲೂ ಪಾರಾಯಣ ಮಾಡ್ತಾ ಇರ್ತಾರೆ. ಒಂದು ಸಂದರ್ಭದಲ್ಲಿ ಒಬ್ಬ ಭಕ್ತ ರುದ್ರದೇವರನ್ನ ಕುರಿತು ತಪಸ್ಸನ್ನು ಮಾಡಿ, ರುದ್ರದೇವರೇ ನಮಗೆ ದರ್ಶನ ಕೊಡಿ, ಪಾರ್ವತಿ ಸಮೇತವಾಗಿ ಬಂದು ನಮಗೆ ದರ್ಶನ ಕೊಟ್ಟು ಅನುಗ್ರಹ ಮಾಡಿ ಅಂತ ಆ ಭಕ್ತ ಕೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಅವನ ಭಕ್ತಿಗೆ ಮೆಚ್ಚಿ ರುದ್ರದೇವರು ಹೊರಡೋದಕ್ಕೆ ತಯಾರಾಗ್ತಾ ಇದ್ದಾರೆ. ಆವಾಗ ಪಾರ್ವತೀ ದೇವಿಯನ್ನು ಕೂಡ ಕರೆದು, ಪಾರ್ವತಿ ಬೇಗ ಬಾ, ನಾವಿಬ್ಬರು ಹೋಗಿ ಭಕ್ತನಿಗೆ ದರ್ಶನ ಕೊಡಬೇಕಾಗಿದೆ. ಅದಕ್ಕೆ ಪಾರ್ವತೀ ದೇವಿ ಹೇಳಿದಳು, ನಾನು ಪಾರಾಯಣ ಮಾಡ್ತಾ ಇದ್ದೀನಿ ವಿಷ್ಣು ಸಹಸ್ರನಾಮ, ಆದ್ರೆ ನಂಗೆ ಬರಕ್ಕೆ ಟೈಮ್ ಆಗಲ್ಲ, ನೀವು ಒಬ್ಬರೇ ಹೋಗಿ ಬನ್ನಿ. ಯಾಕೆ ಅಂದರೆ ಪಾರಾಯಣ ಮಧ್ಯದಲ್ಲಿ ನಿಲ್ಲಿಸಿ ಬರಕ್ಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಆ ಸಮಯದಲ್ಲಿ ರುದ್ರದೇವರು ಹೇಳಿದರು, ಆ ಭಕ್ತನಿಗೆ ಅನುಗ್ರಹ ಮಾಡೋದು ನಮ್ಮಿಬ್ಬರ ಮುಖ್ಯವಾದ ಕರ್ತವ್ಯ, ಆದರೆ ಪಾರಾಯಣವೂ ಕೂಡ ನಿನಗೆ ನಿಲ್ಲಬಾರದು. ಅದಕ್ಕೆ ಶ್ರೀರಾಮ ರಾಮ ರಾಮ ಅಂತ ನೀನು ಹೇಳಿಬಿಟ್ರೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳ್ತಾ ಇದ್ದ. 1000 ಬಾರಿ ವಿಷ್ಣು ಸಹಸ್ರ ಅಂದ್ರೆ 1000 ನಾಮಗಳನ್ನು ಹೇಳೋದು ಒಂದೇ, ರಾಮ 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 ಅಂತ ಒಂದೇ ಬಾರಿ ಹೇಳೋದು ಒಂದೇ. ಅಂದ್ರೆ ಒಂದು ರಾಮನಾಮ ಅದು 1000 ನಾಮಗಳಿಗೆ ಸಮಾನವಾಗಿರ್ತಕ್ಕಂಥದ್ದು ಅಂತ ಹೇಳಿ, ನಿನಗೆ ಇಂತಹ ಸಂದರ್ಭದಲ್ಲಿ ರಾಮನಾಮ ಹೇಳಿದರೂ ಕೂಡ ಅದು ಇಡೀ ಸಹಸ್ರನಾಮ ಹೇಳಿದ ಒಂದು ಫಲ ಬರುತ್ತೆ, ಬೇಗ ರಾಮರಾಮ ಅಂತ ಹೇಳಿಬಿಟ್ಟು ನನ್ನ ಜೊತೆಗೆ ಬಂದುಬಿಡು ಅಂತ ರುದ್ರದೇವರು ಹೇಳ್ತಾ ತನ್ನ ಮಡದಿಗೆ ರಾಮನಾಮವನ್ನ ಉಪದೇಶ ಮಾಡಿ ತಾನು ಕೂಡ ಸದಾ ರಾಮನಾಮವನ್ನ ಅಲ್ಲಿ ಜಪ ಮಾಡ್ತಕ್ಕಂಥವರು ಅದು ಮಹಾರುದ್ರದೇವರು. ಆ ಹಿನ್ನೆಲೆಯಲ್ಲಿ ನಾವು ತ್ರಂಬಕಂ ಅಂತ ಹೇಳಿಬಿಟ್ರೆ ಅಲ್ಲಿ ರುದ್ರಾಂತರ್ಯಾಮಿಯಾದ ರಾಮದೇವರು ಅಂತ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಈ ರುದ್ರಾಧ್ಯಾಯಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಸತ್ಯಧರ್ಮ ತೀರ್ಥರು ಈ ಒಂದು ವ್ಯಾಖ್ಯಾನವನ್ನು ಮಾಡಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ತ್ರಂಬಕ ಅಂತ ಹೇಳಿದ್ರೆ 3 ಕಣ್ಣುಗಳಿರುವ ಬರೀ ರುದ್ರದೇವರು ಅಂತ ಅಷ್ಟೇ ಅರ್ಥ ಅಲ್ಲ. ತಿಸ್ರಹ ಅಂಬಾಹ ಯಸ್ಯ ಸಹ ತ್ರಂಬಃ ತ್ರಂಬ ಏವ ತ್ರಂಬಕಃ ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ನೋಡಿ, ತ್ರಂಬ ಅಂದ್ರೆ ಅಂಬ ಅಂದ್ರೆ ಏನು, ತಾಯಿ ಅಂತ ಅರ್ಥ. ತ್ರಿ ಅಂದ್ರೆ 3 ಜನ ತಾಯಿಂದರನ್ನ ಪಡೆದವರು ಯಾರಪ್ಪ ಅಂತ ಹೇಳಿದ್ರೆ ಅದು ರುದ್ರದೇವರಲ್ಲ, ಅವರ ಅಂತರ್ಯಾಮಿಯಾಗಿ ಅವರ ಆರಾಧ್ಯನಾದ ಶ್ರೀರಾಮಚಂದ್ರ ದೇವರೇ ತ್ರಂಬಕ ಅಂತ ಇದ್ದಾರೆ. ಯಾಕೆ ಅಂದ್ರೆ ರಾಮದೇವರಿಗೆ ಹೆತ್ತ ತಾಯಿ ಕೌಸಲ್ಯ ಆಗಿದ್ದರೂ ಕೂಡ ಕೈಕೇಯಿಯನ್ನ ಸುಮಿತ್ರೆಯನ್ನು ಕೂಡ ಒಟ್ಟಿಗೆ 3ರನ್ನು ಕೂಡ ತನ್ನ ತಾಯಿ ಇಂತ ಏಕೋ ಮನೋಭಾವದಿಂದ ಅದು ಅಲ್ಲಿ ರಾಮದೇವರು ಸ್ವೀಕಾರ ಮಾಡಿ ಅವರಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ರು. ಹಾಗಾದರೆ ತಿಸ್ರಹ ಅಂಬಾ, ಯಾರಿಗೆ 3 ಜನ ತಾಯಂದಿರಿದ್ದಾರೋ ಅವರೇ ತ್ರಂಬ. ಆ ತ್ರಂಬನನ್ನೇ ತ್ರಂಬಕ ಅಂತ ಅಲ್ಲಿ ಹೇಳಿದಾಗ ರಾಮದೇವರು ಅಂತ ಅರ್ಥ ಆಯ್ತು. ಅಂತಹ ರಾಮದೇವರನ್ನ ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದರಿಂದ ರುದ್ರದೇವರು ಕೂಡ ತ್ರಂಬಕರಾಗಿದ್ದಾರೆ. ಆದ್ರಿಂದ ಈ ಹಿನ್ನೆಲೆಯಲ್ಲಿ ನಾವು ತ್ರಂಬಕೇಶ್ವರ ಅಂತ ಹೇಳಿಬಿಟ್ರೆ ತ್ರಂಬಕ ಅಂದ್ರೆ ರಾಮದೇವರು, ಅವರೇ ಅವರಿಗೆ ಈಶ್ವರ ಅಂದ್ರೆ ಒಡೆಯರಾಗಿದ್ದಾರೆ. ಯಾಕಂದ್ರೆ ಯಾವಾಗಲೂ ಕೂಡ ರುದ್ರದೇವರು 2 ನಾಮಗಳನ್ನು ಜಪ ಮಾಡ್ತಾ ಇರ್ತಾರೆ, ಒಂದು ನರಸಿಂಹ ಮಂತ್ರವನ್ನ ಇನ್ನೊಂದು ರಾಮ ಮಂತ್ರವನ್ನ.
ಹಾಗಾದರೆ ತ್ರಂಬಕೇಶ್ವರ ಅಂತ ಹೇಳಿದರೆ ಅದು ರುದ್ರದೇವರ ಒಳಗಡೆ ಇರುವ ರಾಮದೇವರು, ಅದರ ಜೊತೆಗೆ ರುದ್ರದೇವರು ಅಂತ ಎರಡೂ ಕೂಡ ಅರ್ಥವಾಗ್ತಾ ಇದೆ. ಹೀಗೆ ಅಲ್ಲಿ ತ್ರಂಬಕೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ನಾಸಿಕ್ನಲ್ಲಿದೆ. ಅನಂತರದಲ್ಲಿ ಕೇದಾರನಾಥ, ಅದರ ನಮಗೆ ಉತ್ತರಾಖಂಡದಲ್ಲಿರುವ ಕೇದಾರನಾಥ, ಅಲ್ಲಿ ರುದ್ರದೇವರು ವಿಶೇಷವಾಗಿ ಅಲ್ಲಿ ನೆಲೆ ನಿಂತಿರತಕ್ಕಂಥವರಾಗಿದ್ದಾರೆ. ಅನಂತರದಲ್ಲಿ ಕೃಷ್ಣೇಶ್ವರ ಅಂತ ಮಹಾರಾಷ್ಟ್ರದ ಆ ಒಂದು ಭಾಗದಲ್ಲಿ ಆ ಕೃಷ್ಣೇಶ್ವರ ಅಂತ ರುದ್ರದೇವರ ಒಂದು 12ನೇದಾದ ಒಂದು ಜ್ಯೋತಿರ್ಲಿಂಗ ಅಲ್ಲಿ ನೆಲೆ ನಿಂತಿರತಕ್ಕಂಥದ್ದಾಗಿದೆ. ಹೀಗೆ ರುದ್ರದೇವರು ತಮ್ಮ ಹಲವು ಬಗೆಯಾದ ಆ ದಿವ್ಯವಾದ ಜ್ಯೋತಿರ್ಲಿಂಗಗಳನ್ನು ಜಗತ್ತಿನ ನಾನಾ ಭಾಗಗಳಲ್ಲಿ ನೆಲೆ ನಿಲ್ಲುವಂತೆ ಮಾಡಿ ಅಲ್ಲಿ ಇರತಕ್ಕಂತಹ ಭಕ್ತರುಗಳಿಗೆಲ್ಲ ಅನುಗ್ರಹವನ್ನು ಮಾಡ್ತಾ ಎಲ್ಲ ಜಗದ್ವ್ಯಾಪಿಯಾಗ್ಬಿಟ್ಟಿದ್ದಾರೆ ರುದ್ರದೇವರು. ಅಷ್ಟೇ ಅಲ್ಲದೇನೆ ಅರುಣಾಚಲೇಶ್ವರ, ಅಗಸ್ತ್ಯೇಶ್ವರ, ಹೀಗೆ ಆಯಾಯ ಭಕ್ತರುಗಳು ಆ ರುದ್ರದೇವರನ್ನ ಉಪಾಸನೆ ಮಾಡಿದಾಗ ಅವ್ರಿಗೆಲ್ಲ ಅನುಗ್ರಹ ಮಾಡಿ ಅವರಿಗೆಲ್ಲ ಅವರು ಒಡೆಯರಾಗಿದ್ದರಿಂದ ಅವರು ಅರುಣಾಚಲೇಶ್ವರನಾಗಿದ್ದಾರೆ, ಅಗಸ್ತ್ಯೇಶ್ವರ, ಹೀಗೆ ಹಲವು ಬಗೆಯಿಂದ ರುದ್ರದೇವರು ಎಲ್ಲ ಕಡೆಯಲ್ಲೂ ಕೂಡ ಆ ನೆಲೆ ನಿಂತು ಆ ಭಕ್ತರನ್ನ ಅನುಗ್ರಹ ಮಾಡ್ತಾ ಇದ್ದಾರೆ. ಆದ್ರಿಂದ ಅಂತಹ ರುದ್ರದೇವರ ಒಂದು ವಿಶೇಷವಾದಂತಹ ಒಂದು ಸ್ಮರಣೆ, ಅದನ್ನ ನಾವು ಸಂಧ್ಯಾಕಾಲದಲ್ಲಿ ಅವಶ್ಯವಾಗಿ ಮಾಡತಕ್ಕಂತಹದ್ದಾಗಿದೆ.